2028ಕ್ಕೆ ಜಿ.ಟಿ. ದೇವೇಗೌಡರು ಚಾಮುಂಡೇಶ್ವರಿಯಿಂದ ಅಖಾಡಕ್ಕೆ ಇಳಿತಾರಾ ಮತ್ತು ಯಾವ ಪಕ್ಷದಿಂದ ಅಖಾಡಕ್ಕೆ ಇಳಿತಾರೆ? ನಾನು ಒಬ್ಬನ ಹತ್ತ ತಲೆ ಬಾಗಿಲ್ಲ, ದುಡ್ದಿದ್ದೀನಿ, ಓದ್ತಿದ್ದೀನಿ. ನನಗೆ ಮಾತ್ರ ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು. ಈಗ ನನಗೆ ಬಿಟ್ಟು ಸಭೆಗಳು ಮಾಡಿದ್ದಾರೆ. ಪಕ್ಷದಿಂದ ಆಗ್ತಾರೆ ಅನ್ನೋದು ಯಾರು ನಂಬಿದ್ರೆ ಜನ ನಂಬಲ್ಲ. ಪಕ್ಷದಿಂದ ಗೆದ್ದು ಬಿಡ್ತೀವಿ, ಪಕ್ಷ ಟಿಕೆಟ್ ಕೊಟ್ಟರೆ ಗೆದ್ದು ಬಿಡ್ತದೆ, ಅದು ಸಾಧ್ಯವಿಲ್ಲದಿರೋ ಮಾತು. ಗೆಲ್ಲುತ್ತಿಲ್ಲ ನನ್ನ ಯಾವಾಗ ಸಿದ್ದರಾಮಯ್ಯ ವಿರುದ್ಧವಾಗಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ದೇವ್ರು ಮೆಚ್ಚಬೇಕು, ಜನ ಮೆಚ್ಚಬೇಕು. ದ್ವೇಷ ಮಾಡೋದು ನನ್ನ ಸರ್ವಿಸ್ ಅಲ್ಲೇ ಇಲ್ಲ ಯಾರ ಮೇಲೂ. ಸಾರಾಮಹೇಶ್ ಅವ್ರು ಯಾಕೆ ಮುನಿಸ್ಕೊಂಡಿದ್ದಾರೆ? ಯಾರು ಕಿವಿಲ್ ಮಾತಾಡ್ತಾರೆ, ಯಾರು ಚಾಡಿ ಹೇಳ್ತಾರೆ, ಅವರೇನೆ ನನ್ನ ಮೇಲೆ ಚಾಡಿ ಹೇಳ್ತಾರೆ. ಸಿದ್ದರಾಮಯ್ಯ ಕೊಟ್ಟದ ಕಾಂಗ್ರೆಸ್ ಕೊಟ್ಟದ. ಮಗ ಕೂಡ ಹಠ ಮಾಡ್ತಿದಾರ ಸರ್, ಇಲ್ಲ ನಾನೇ ನಿಲ್ತೀನಿ ಬಾರಿ ಚಾಮುಂಡೇಶ್ವರಿ ಅಂತ. ಇಲ್ಲಪ್ಪ, ಜನಾಂಗ ಹೇಳ್ತಾರೆ. ಯಾವತ್ತಾದ್ರೂ ಕಣ್ಣೀರಿಟ್ಟಿದ್ದೀರಿ ಸರ್ ಕಷ್ಟಗಳನ್ನ ನೋಡಿ? ನನ್ನ ಮಗ ಏನು ಹೇಳ್ದೆ ಕೇಳದೆ ಅದೇ ಸತಿ ಮನೆ ಬಿಟ್ಟು ಹೊಟ್ಟೋದಲ್ಲ ಅಂತ ಕಣ್ಣೀರಾಗಿದೆ. ಬೇಕು ನಿನ್ನ ಅಪ್ಪುಗೆ ಒಂದೇ ಒಂದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಗ ಹಿಂಗಾಯ್ತಾರೆ ಅಂದ್ರೆ ಯಾರು ನಂಬೋದಿಲ್ಲ. ನೀವು ಲೋಕದ ಮುಂದೆ ದೊಡ್ಡವರಾಗಲಿಕ್ಕೆ ಹೋಗಿ ಒಬ್ಬ ತಂದೆ ಮುಂದೆ ಸಣ್ಣವರಾಗಿತ್ತು ಬಿಟ್ಟು ಒಂದು ಹಾಡು ಹಾಡು. ಬೇರೆ ಜನನೆಲ್ಲ ಜಯಿಸ್ಕೊಂಡ್ ಬಂದಿದ್ದಾರೆ, ಮನೆಯಲ್ಲೇ ಮಕ್ಳುಗಳು ಹಿಂಗಾದ್ರೆ ಏನು ಅಂತ ಯೋಚನೆ. ಎತ್ತು ಒತ್ತು ದೇವ್ರಿಗೆಲ್ಲ ತಿರುಗಿ ಗಂಡು ಮಕ್ಳಾಗ್ಬೇಕು ಅಂತ ಹೇಳಿ ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದ. ಇವತ್ತು ಸಾಲಗಾರನಾಗಿದ್ದೇನೆ, ಒಬ್ಬನೇ ಮಗ. ನಿಮ್ಮ ಪ್ರಕಾರ ನೀವು JDS ಜೊತೆ ಇದ್ದೀರಾ ಅಥವಾ 2028ಕ್ಕೆ ಬೇರೆ ಪಕ್ಷಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? JDS ಟಿಕೆಟೇ ಕೊಡದೇ ಇದ್ದಾಗ ಆ ಕೆಲಸನೂ ಮಾಡ್ತೀನಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ 100ಕ್ಕೂ ಹೆಚ್ಚು ಶಾಸಕರ ಜೀವನ ಕಥೆಯನ್ನ ನಿಮ್ಮ ಮುಂದೆ ಅನಾವರಣಗೊಳಿಸುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ನಮ್ ಜೊತೆ ಇವತ್ತು ಮೈಸೂರಿನ ಫೈರ್ ಬ್ರ್ಯಾಂಡ್ G.T. ದೇವೇಗೌಡರು ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ಓಕೆ, G.T. ದೇವೇಗೌಡರು ಇಟ್ ಸೆಲ್ಫ್ ಟ್ರಬಲ್ ಶೂಟರ್ ಅಂತಾರೆ ಸರ್ ಮೈಸೂರಿನ ಜನ. ಸೊ ನೀವ್ ಹೇಗ್ ನೋಡ್ತೀರಿ ಈ ಬಿರುದನ್ನ ಅಂತ? ನಮ್ಮ ಜನರು ನಮ್ಮ ನೇರವಾಗಿ ಮಾತಾಡ್ತಕ್ಕಂಥದ್ದು, ನಮ್ಮ ಶಿಷ್ಯರಿಗೆಲ್ಲ ಬೈದ್ ಮಾತಾಡ್ತಕ್ಕಂಥದ್ದು ಅವೆಲ್ಲರಿಗೂ ತುಂಬಾ ಇಷ್ಟ. ಓಕೆ, ಮತ್ತೆ ಯಾರಿಗೂ ಕೂಡ ಸ್ವಾಭಿಮಾನ ಬಿಟ್ಟು ಬದುಕಿಲ್ಲ. ಓಕೆ, ನಮ್ಮ ಬದುಕು ಚೆನ್ನಾಗಿ ಗೊತ್ತಿದೆ. ಮೊದಲು ಹೆಂಗಿದ್ದೀನಿ, ಇವತ್ತು ಹಂಗೆ ಇದ್ದೀನಿ. ಓಕೆ, ನಾವ್ ಯಾರಿಗೂ ನ್ಯಾಯಯುತವಾಗಿ ನಡೀತಕ್ಕಂಥದ್ದು ಗೆದರೋ ಪ್ರಶ್ನೆ ಇಲ್ಲ ಅನ್ನೋದು ಎಲ್ರೂ ಕೂಡ ಗೊತ್ತಿದೆ. ಕರೆಕ್ಟ್. ಎಲ್ರೂ ಪ್ರೀತಿ ಮಾಡ್ತೀವಿ, ಎಲ್ರ ಜೊತೆಗೂ ನೇರವಾಗಿ ಮಾತಾಡ್ತೀವಿ. ಓಕೆ, ವಿಷಯಗಳು ಬಂದಾಗ ರಾಜಕಾರಣನೇ ಬೇರೆ, ಪ್ರೀತಿ ವಿಶ್ವಾಸನೇ ಬೇರೆ. ಕರೆಕ್ಟ್. ನಮ್ಮ ಬದುಕು ಆ ರೀತಿ ಬಂದಿದೆ, ಅದರಿಂದ ಆ ಪ್ರೀತಿಯಿಂದ ಕರೀತಾರೆ, ಮಾತಾಡ್ತಾರೆ. ಓಕೆ ಸರ್, ನನಗೆ ಬಹಳ ಕ್ಯೂರಿಯಾಸಿಟಿ ಇರೋದು ತಮ್ಮ ಬಾಲ್ಯದ ಬಗ್ಗೆ. ಲೈಕ್ ನಿಮ್ಮ ತಂದೆ ತಾಯಿ ಹಣವಂತರ, ಸ್ಥಿತಿವಂತರ, ಆರ್ಥಿಕವಾಗಿ ಹೇಗಿದ್ರು, ಹೇಗೆ ಶುರು ಆಯ್ತು ಈ ರಾಜಕೀಯ ಹೋರಾಟ ಅಂತ? ನಮ್ಮ ತಾತ ಪಟೇಲ್ರು, ಓಕೆ, ಚೆನ್ನಂಕೇಗೌಡ ಅಂತೇಳಿ. ನಮ್ಮ ತಂದೆನೂ ಪಟೇಲ್ರೆ. ಓಕೆ, ಅವ್ರ ಒಬ್ಬರೇ ಮಗ. ಅವ್ರಿಗೆ 5 ಜನ ಅಕ್ಕ ತಂಗಿಯರು. ಆದ್ರೆ ಅವರು ಯಾವುದೇ ಆಸೆ ಇಲ್ಲದೆ ಬದುಕ್ತವ್ರು. ಓಕೆ, ಅವ್ರಿಗೆ ಸಾಗುವಳಿ ಮೂಲಕ ಒಂದು 5 ಎಕರೆ ಜಮೀನಿತ್ತು. ಇನ್ನೊಬ್ರು ಬ್ರಾಹ್ಮಣರು ಮದುವೆಗೆ ಸಹಾಯ ಮಾಡಿದ್ರು ಅಂತೇಳಿ ಅವರು ಒಂದು 5 ಎಕರೆ ಜಮೀನ ಬರ್ಕೊಟ್ಟಿದ್ರು. ಓಕೆ, ಎಲ್ಲ ಸೇರಿದ್ರೆ ಒಂದು 12 ಎಕರೆ ಜಮೀನು ಖುಷ್ಕಿ ಜಮೀನು. ಓಕೆ, ಬಟ್ ಹಿಂದೆ ಖುಷ್ಕಿ ಜಮೀನು ಗದ್ದೆಯವ್ರಿಗೆ
ಗದ್ದೆ ಬೈಲಿನವ್ರಿಗೆ ಇನ್ಕಮ್ ಇರ್ಲಿಲ್ಲ, ಬರೀ ಭತ್ತ ಬೆಳೆಯೋರು, ಓಕೆ ಅಂತ ರೇಟು ಇರ್ಲಿಲ್ಲ. ಅವ್ರು ಕಷ್ಟ ಸ್ಥಿತಿಲಿ ಇದ್ರು. ಓಕೆ ಮತ್ತೆ ನಮ್ ಖುಷ್ಕಿ ಜಮೀನಲ್ಲಿ ಭಾರಿ ಮಳೆ ಚೆನ್ನಾಗ್ ಆಗ್ತಿತ್ತು. ಕಡ್ಲೆಕಾಯಿ ಬೆಳೆ, ರಾಗಿ ಬೆಳೆ, ತೊಗರಿ, ಅಲಸಂದೆ, ಉದ್ದು, ಹೆಸರು, ಹುಚ್ಚೆಳ್ಳು, ಮೆಣಸಿ, ಏನ್ ಬೇಕೋ ಎಲ್ಲಾನು ಕೂಡ, ಹೂವು ಎಲ್ಲಾನು ಕೂಡ ಭೂಮಿ ಮೇಲೆ ಬೆಳೀತಾ ಇತ್ತು. ನಮ್ ತಂದೆ ಮೇಲಿ ಹಿಡಿದು ಹೊಲ ಉತ್ತವ್ರಲ್ಲ, ಓಕೆ ಅವರೆಲ್ಲ ಲೇಬರ್ಸ್ಗಳು ಮಾಡ್ತಿದ್ರು. ಲೇಬರ್ಸ್ ಎಲ್ಲ ಕೆಲಸ ಮಾಡ್ತಿದ್ರು. ಓಕೆ ನಾನ್ ಕಂಡ್ಮಟ್ಟಿಗೆ ಅವ್ರಿಗೆ 100 ರೂಪಾಯಿ ಕೊಡ್ತಿದ್ರು ವರ್ಷಕ್ಕೆ. ಅವರು ಎಲ್ಲ ನಾಟಿ ಮಾಡಿಸೋದು, ಕುಯ್ಯೋದು, ಗೊಬ್ಬರ ಹಾಕೋದು ಎಲ್ಲ ಅವರೇ ಮಾಡ್ತಾ ಇದ್ರು. ಅವ್ರೆಲ್ಲ ಅಡಿಗೆ ಮಾಡಿಸೋದು, ಊಟ ಹಾಕ್ಸೋದು ನಮ್ ತಾಯಿ ಮಾಡ್ತಾ ಇದ್ರು. ನಮ್ ತಂದೆಗೆ ಹಿರಿಯ ಹೆಂಡತಿ ಒಬ್ರಿದ್ರು, ಜಾನಕಮ್ಮ ಅಂತೇಳಿ, ಓಕೆ ಮಕ್ಳಿರ್ಲಿಲ್ಲ. ಅವರು ಎಲ್ಲಾ ಬೇಸಾಯನು ಕೂಡ ಮಾಡುತ್ತಿದ್ರು ಜೋರಾಗಿ. ಓಕೆ ಬೆಳಿಗ್ಗೆ 5 ಗಂಟೆಗೆ ಜಮೀನ್ಗೆ ಹೋಗೋದು, ಲೇಬರ್ಸ್ ಮೇಲೆ ಕೆಲಸ ತಗೊಳ್ಳೋದು ಎಲ್ಲ ಮಾಡ್ತಿದ್ರು. ಅವ್ರು ನನಗೆ 7 ವರ್ಷ ಆಗ ತೀರೋದ್ರು. ಅವ್ರು ನಾಟಿ ಹಾಕಕ್ ಹೋಗಿದ್ರು. ಅವ್ರ ಮುಂದೆ ಒಂದ್ ಮಂಡಲದ ಇದಾಗಿ ಸೋಂಕು ತೀರ್ಕೊಂಬಿಟ್ರು. ಅದಾದ್ಮೇಲೆ ಅವ್ರಿದ್ದು ಇರುವಾಗ್ಲೇನೆ ನಮ್ ತಾಯಿನ ಮಕ್ಳಿಲ್ಲ ಅಂತೇಳಿ ಒಂದೇ ಊರಿನಲ್ಲಿ ಎದುರುಗಡೆ ಮನೆ, ಅದು ಕುರಿ ಜವರಪ್ಪನ ಮನೆ ಅಂತೇಳಿ 5 ಅಣ್ಣ ತಮ್ಮಂದಿರು, 5 ಹೆಣ್ಮಕ್ಳುಗಳು, 100 ಕುರಿ, ದೊಡ್ಡ ಕುಟುಂಬ. ಅಲ್ಲಿ ನಮ್ ತಾಯಿನ ಮದುವೆ ಮಾಡ್ಕೊಂಡಿದ್ರು, ಮಾಡಿದ್ರು ಒಂದು ದೊಡ್ಡವನ್ನೇ. ನಮ್ ತಾಯಿಗೂ ಕೂಡ 5 ಜನ ಹೆಣ್ಮಕ್ಳು, ನಾವಿಬ್ರು ಗಂಡ್ಮಕ್ಳು. ಚಿಕ್ಕ ವಯಸ್ಸಲ್ಲೇ ನನ್ಗೆ ನಮ್ಮ ಅಕ್ಕನ ಮನೆ ಹುಣಸೂರು ತಾಲೂಕ್ ಚಾಮರಾಜನಹಳ್ಳಿ ಪ್ರೈಮರಿ ಸ್ಕೂಲ್ ಓದ್ದೆ. ನಮ್ಮೂರ್ 4ನೇ ತರಗತಿ ಬಂದೆ. ಕಲ್ಲೂರು 7ನೇ ತರಗತಿ ಹೋಗ್ತಿದೆ. ಇಲ್ವಾಲ್ದಲ್ಲಿ ಹೈಸ್ಕೂಲು. ಅಷ್ಟೊತ್ತಿಗೆ ನಮ್ಮ ತಂದೆ ಆಳುಗಳಿಗೆ ಇಷ್ಟು ಕೊಡ್ಬೇಕಾಗಿರ್ಲಿಲ್ಲ, ನಮ್ಮಲ್ಲಿ ಯಾರು ಮಾಡಿದ್ರೆ ವ್ಯವಸಾಯ ಅಂತ ಹೇಳೋರು. ನಾನು ಅವನು ಹೊಲ ಉತ್ಬಿಟ್ಟು ಹೈಸ್ಕೂಲ್ಗೆ ಹೋಗ್ತಿದ್ದೆ. ಹೊಲ ಉತ್ತು ಹೈಸ್ಕೂಲ್ಗೆ ಹೋಗ್ತಿದ್ದೆ. ಹೊಲ ಉತ್ತು ಜಮೀನ್ ಕೆಲಸ ಮಾಡೇ ಹೋಗ್ತಿದ್ದೆ. ಅಲ್ಲಿ ನಮ್ಮ ತಂದೆ 66ನೇ ಇಸ್ವಿ ಭೀಕರ ಬರಗಾಲ ಬರುತ್ತೆ. ಆ ಭೀಕರ ಬರಗಾಲದಲ್ಲಿ ತೀರೋಗ್ಬಿಟ್ರು. ನಮ್ಮ ತಂದೆ ತೀರೋದು. ಆವಾಗ ನಾವು ತಾಲೂಕು, ಕೇನಾರ್ ತಾಲೂಕು ಒಳಗಡೆ ಹುಲ್ ತರೋದು, ದನಗಳಿಗೆ ಮಾಡೋದು ಇದೆಲ್ಲ ಮಾಡ್ತಿದ್ರು. ನಮ್ ತಂದೆ ಒಂದ್ಸರಿ ಯಾವತ್ತೂ ಇಲ್ಲ, ಅವತ್ತು ಸುಖವಾಗಿದ್ರು. ಬೆಣ್ಣೆ ತುಪ್ಪ ಊಟ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಎಲ್ಲ ಮಟನ್ ಗಿಟನ್ ಆ ಊಟ ಈ ಊಟ ಎಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಶನಿವಾರ ಒಂದ್ ಊಟ ಮಾಡೋದು, ನಿದ್ದೆ ಮಾಡೋದು, ನೋಡ್ಕೊಳ್ಳೋದು. ಈ ರೀತಿ ನ್ಯಾಯ ಧರ್ಮ ಅವ್ರಿಗೆ. ಅವರು ಯಾವಾಗ್ಲೂ ಹೇಳೋರು, ಪಕ್ಕದ ಜಮೀನಲ್ಲಿ ಒಂದು ಹೊಂಗೆ ಗಿಡ, ಹೊಂಗೆಕಾಯಿ ಮಾರ್ತಿದ್ದಾಗ ಬೀಜ ಬೆಳೆಸಿ ನೋಡ್ಬಿಟ್ಟು ಯಾವಾಗ್ಲೂ ಮುಟ್ಟಬಾರ್ದಪ್ಪ, ಪಕ್ಕದವರು ತಾಯಿ ಸಮಾನ, ಯಾರೇ ಆದ್ರೂ ಕೂಡ ಪರಸ್ತ್ರೀಯರ ಬಗ್ಗೆ ನಾವು ಅಕ್ಕ ತಂಗಿ ತಾಯಿಯಂದ್ರೆ ಕಾಣ್ಬೇಕು, ಪಕ್ಕದ ನೆರೆಯವ್ರನ್ನ ತಾಯಿ ಸಮಾನ ಕಾಣ್ಬೇಕು ಅಂತೇಳಿ ಅವರು ಒಳ್ಳೆ ಮಾತು ಒಂದ್ ದಿವಸ ನನಗೆ ಹೇಳಿದ್ರು. ಅವ್ರು ತೀರ್ಕೊಂಡಾಗ ಭೀಕರ ಬರಗಾಲ, ಎತ್ತು ಗಾಡಿ ದನ ಕರು ದೊಡ್ಡ ಎತ್ತು ಕಟ್ತಿದ್ರು, ಎಲ್ಲ ಒಟ್ಟೋಗಿದ್ದು. ಬರೀ ಬರಡು ಭೂಮಿ ಆಗೋಯ್ತು ಫಸ್ಟ್ ಟೈಮ್. ಆವಾಗ ಮೆಣಸಿನ ಹಣ್ಣು 18 ರೂಪಾಯಿ ಅವತ್ತೇ ಕೆಜಿ ಆಯ್ತು. ಭತ್ತ 110 ರೂಪಾಯಿ ಆಯ್ತು. ಎಲ್ಲ ಬೆಳೆ ಎಲ್ಲ ರೇಟ್ಗಳು ಫಸ್ಟ್ ಟೈಮ್ ಅವತ್ತು ಜಾಸ್ತಿ ಆಗಿತ್ತು. ಆ ಟೈಮಲ್ಲಿ ಅಮೆರಿಕಾದಿಂದ ಕೆಂಪು ಜೋಳ, ಅಟ್ಟ, ಮೈದಾ, ಶಾಲಾ ಮಕ್ಳು ಪೌಡ್ರು, ಹಾಲ್ ಪೌಡ್ರು ಎಲ್ಲ ಅಮೆರಿಕಾದಿಂದ ಬರ್ತಿತ್ತು ಶಾಲೆಗೆ, ಎಲ್ಲ ಕಡೆಗೂ. ಆವಾಗ ನಮ್ಮ ಪುಟ್ಟಕ್ಷಮ್ಮ ಅಂತ ಹೇಳಿ ಒಬ್ಬಿದ್ರು, ಅವ್ರಿಗೆ ಅದೊಂದ್ ಸಲ ಬ್ಯಾಂಕಲ್ಲಿ ಇಟ್ಟು ಒಂದು 500 ರೂಪಾಯಿ ಸಾಲ ತಂದು ಕೊಟ್ರು. ನಮ್ಮ ಬಾವದಿರು ಸಾಲ ಕೊಟ್ರು. 1,500 ರೂಪಾಯಿ ಸಾಲ ಮಾಡಿ ನಮ್ಮ ತಂದೆ 11 ದಿವಸದ ಕಾರ್ಯ ಮಾಡಿದ್ರು. ಅಷ್ಟೊಂದು ಕಷ್ಟ. ಕಾರ್ಯ ಮಾಡಿದ್ರು ಪಾಪ, ಕಾರ್ಯ ಮಾಡಿದ್ರು.
ಅದಾದ್ಮೇಲೆ ನಾನು ನಮ್ಮ ಬಾವರು ಶಾಮನಹಳ್ಳಿಲಿ ಹೋಗಿ ನಮ್ಮ ತಂದೆ ಹೆಣ್ಣು ಹಸುಗಳಲ್ಲಿ ಉಳ್ತಿರ್ಲಿಲ್ಲ, ಭಾರಿ ಎತ್ತುಗಳು. ಓಕೆ. ಒಂದು ಎತ್ತುಗಿಂತ ಜೋರಾಗಿತ್ತು ಕರು ಆಗ್ತಿರೋ ಒಂದು ಹಸು, ನಾರಾಯಣಾಚಾರ್ಯ ಅಂತ. ಅಲ್ಲಿ ನಮ್ಮ ಮಾವಂಗೆ 110 ರೂಪಾಯಿ ಕೊಟ್ಟು ಹಸು ತಂದೆ. ಓಕೆ. ಅದ್ರ ಜೊತೆಗೆ ಇನ್ನೊಂದು ಜೊತೆ ಹಾಕಿ ಮಾಡ್ದು. ಅವಾಗ ಏನಾಯ್ತು ಅಂದ್ರೆ ಬೇಕಾದ್ರೆ ಬರಗಾಲದಲ್ಲಿ ಏನು ಕೆಲಸ ಇಲ್ಲ, ಸಾಯಿಲ್ ಕನ್ಸರ್ವೇಶನ್ ಅಲ್ಲಿ ಹೊಲಗಳಲ್ಲಿ ಬೊಂಡ ಹಾಕ್ತಾ ಇದ್ರು. ಸಾಯಿಲ್ ಕನ್ಸರ್ವೇಶನ್ ಸರ್ಕಾರದಿಂದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋಯ್ತಾ ಇದ್ರು, ನಾನು ಹೋಗೋಣ ಅಂತ ಹೋದೆ. ಓಕೆ. ಅವ್ರು ಯಾರು ಸೇರಿಸ್ತಾ ಇಲ್ಲ, ಶಕ್ತಿ ಇಲ್ಲ, ದುಡ್ಡು ಹೆಚ್ಚಿಗೆ ಸಂಪಾದನೆ ಮಾಡಕ್ಕಾಗಲ್ಲ ಅಂತ. ನಮ್ಮ ತಾಯಿ ಅಣ್ಣ ಒಬ್ಬರು ಇದ್ರು, ಮುತ್ತೇಗೌಡ ಅಂತೇಳಿ, ಅವರು ನಾವು ಸೇರ್ಕೊಂಡು ಹೊಡೆದು ಮಟ್ಟಿ ಹೊಡೆದು 10 ರೂಪಾಯಿ ಸಂಪಾದನೆ ಮಾಡ್ದು. ಅವತ್ತು ಮನೆಗೆ ಬಂದು ಅವತ್ತೇ ಮಳೆ ಹೊಡೆದು ಕೆರೆ ಕಟ್ಟೆ ಎಲ್ಲ ಭರ್ತಿ ಆಗೋಯ್ತು. ಒಂದೇ ದಿನ ಕೂಲಿಗೆ ಹೋಗಿದ್ ನಾನು. ಓಕೆ. ಸರಿ, ಆವಾಗಲೇ ಕೆಂಪು ಜೋಳ ಎಳ್ಳು ಎಲ್ಲ ಬಿತ್ತಿ ಸಾಲ ತೀರ್ಸಕ್ಕೆ ಪ್ರಾರಂಭ ಮಾಡಿದೆ. ಎತ್ತು ಜೊತೆ ಹಾಕೊಂಡು ನಮ್ಮ ಸೋದರ ಮಾವನ ಮಕ್ಕಳು, ನಮ್ಮ ತಾಯಿ ಅಣ್ಣದಿರ ಮಕ್ಕಳು, ತಮ್ಮದಿರ ಮಕ್ಕಳು, ದೊಡ್ಡವ್ರ ಮಕ್ಕಳೆಲ್ಲ ಸೇರ್ಕೊಂಡು ನಾವು 5-6 ಜನ ಒಟ್ಟಿಗೆ ವ್ಯವಸಾಯ ಮಾಡೋದು. ಓಕೆ. ನಮ್ಮ ಜಮೀನು ಅವ್ರು ಉಳೋದು, ಅವ್ರ ಜಮೀನು ನಾನು ಉಳೋದು, ಇದು ಮಾಡ್ಕೊಂಡ್ ಬರ್ತಿದ್ದು. ನಮ್ಮ ಭಾವನ್ನು ಕೂಡ ಒಬ್ಬರ ಮನೆಗೆ ಮಾಡ್ಕೊಂಡಿದ್ರು ನಮ್ಮ ಅಕ್ಕನಿಗೆ. ಓಕೆ. ಆ ಒಂದು ಸಂದರ್ಭ ನಾವು ಹಿಂಗೆ ಪೂರ್ಣ ನಮ್ಮ ತಂದೆ ತೀರ್ಕೊಂಡಾಗ ನಾವು ಮುಂದೆ ನಿಂತಿದ್ದೆ. ಬಂದು ನೋಡೋರೆಲ್ಲ ಹೇಳ್ತಿದ್ರು, ಅಯ್ಯೋ ಈ ಮನೆ ಜ್ಯೋತಿ ಯಾರೋಯ್ತಲ್ಲ, ಯಾರು ಇಲ್ಲಲ್ಲಪ್ಪ ಅಂತ. ಇನ್ನು 3 ಹೆಣ್ಮಕ್ಳು ತಂಗಿರ್ ಮದುವೆ ಆಗಿರ್ಲಿಲ್ಲ. ಆ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅವ್ರನ್ನ ಮದುವೆ ಮಾಡಿ ಅವ್ರಿಗೆಲ್ಲ ತಿರ್ಬಾಣ ತರಗಳುಕ್ಕೆಲ್ಲ ವ್ಯವಸಾಯ ಮಾಡಿ ಟೊಮೊಟೊ ಬೆಳೆದು ಮಾರ್ಕೆಟ್ ತರೋದು, ಮನೆಗೆ ಬೇಕಾದ ಸಾಮಾನು ತಗೊಂಡು ಹೋಗೋದು, ಬೇರೆ ಬೆಳೆ ಬೆಳೆಯೋದು. KRS ಅಲ್ಲಿ ಒಂದು ಸಂತೆ ನಡೀತಿತ್ತು, ಅಲ್ಲಿಗೆ 15 ಕಿಲೋಮೀಟರ್ ಹೊತ್ಕೊಂಡು ಹೋಗೋ ತಲೆ ಮೇಲೆ ಮಾರಾಟ ಮಾಡೋದು, ಅಕ್ಕಿ ತರೋದು. ಗದ್ದೆ ಇರ್ಲಿಲ್ಲ, ಖುಷ್ಕಿ ಜಮೀನು. ಈ ತರ ಮಾಡ್ತಾ ಇರೋ ಸಂದರ್ಭದಲ್ಲಿ 1969ರಲ್ಲಿ ಈ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದಾಗ ಆ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಊರಿಗೆ ಬರ್ತಾರೆ. ಬಂದು ನಿಮ್ ಸೊಸೈಟಿ 65ರಲ್ಲಿ ಪ್ರಾರಂಭ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ, ಪ್ರಾರಂಭ ಮಾಡಿ ನಾವು ಲೋನ್ ಕೊಡ್ತೀವಿ ಮಾಡ್ತೀವಿ ರೈತರಿಗೆ ಅಂತ ಬರ್ತಾರೆ ಅವರು. ಓಕೆ. ಆವಾಗ ನಾನು ಸೆಕ್ರೆಟರಿ ಅಂತೇವೆ, ಸತ್ಯನಾರಾಯಣ ಅಂತೇಳಿ ಅವರು ಅಧ್ಯಕ್ಷರು ಅಂತೇವೆ, ನಮ್ಮೂರ್ ಯಜಮಾನ್ರು ಗೌರವ ಕಾರ್ಯದರ್ಶಿ ಅಂತೇಳಿ ಪ್ರಾರಂಭ ಮಾಡಿ ಮಾಡಿದ್ವಿ. ನಾವು 12,800 ರೂಪಾಯಿ ರೆಕಾರ್ಡ್ ಎಲ್ಲ ಫಿಲ್ ಮಾಡಿ ನಾರ್ಮಲ್ ಕ್ರೆಡಿಟ್ ಸ್ಟೇಟ್ಮೆಂಟ್ ಎಲ್ಲ ತಯಾರು ಮಾಡಿ ಬ್ಯಾಂಕಿಗೆ ತಗೊಂಡೋಗಿ ಕೊಟ್ಟೆ. ಬ್ಯಾಂಕ್ ಅಲ್ಲಿ ನಿಮ್ಗೆ SLC ಪಾಸ್ ಆಗಿಲ್ಲ, ಆದ್ರಿಂದ ನಾವು ಲೋನ್ ಕೊಡಕ್ ಬರಲ್ಲ. ಆವಾಗ ಸರಿ ವಾಪಸ್ ಬಂದು ಮರಿಯಪ್ಪ ಅಂತ ಒಬ್ಬರನ್ನ ಹಾಕಿದ್ರು. ಅವಾಗ BCom MCom MESC ಮಾಡಿದವ್ರು 100 ರೂಪಾಯಿ ಸ್ಯಾಲ್ರಿ ಅವರು ಹಾಕಿದ್ರು. ನಾನು ಹೊಲ ಹೊತ್ಬಿಟ್ಟು ಬರೋದು, ಸೊಸೈಟಿಲೆ ಕೂತ್ಕೊಳ್ಳೋದು, ಮರಿಯಪ್ಪ ಅಂತೇಳಿ ಶ್ರವಣಬೆಳಗೊಳದವ್ರು. ನಾವು ಅವರು ಫ್ರೆಂಡ್, ಅದು ಮರೆಯೋದು ಮಾಡೋದು, ಜೊತೆ ಸೇರ್ಕೊಂಡ್ ಮಾಡುವ. ಅವನು ಸರಿಯಾಗಿ ಊಟ ಬರ್ತಿಲ್ಲ ಊರಿಗೆ. ಎಲ್ಲ ಕಂಪ್ಲೇಂಟ್ ಆಯ್ತು, ಫುಡ್ ರೇಂಜ್ ಹಂಚ್ಬೇಕು ತರ ಮಾಡ್ತಾನೆ ಅಂತ. ಆಗ ಅವನಿಗೆ PLD ಬ್ಯಾಂಕ್ ಅಲ್ಲಿ ಸಿಕ್ಬಿಡ್ತು ಕೆಲಸ, ಸೂಪರ್ವೈಸರ್ ಆಗಿ ಖಾಲಿ ಆಯ್ತು. ಆವಾಗ ನಮ್ಮೂರಲ್ಲಿ ಡೈರೆಕ್ಟರ್ ಒಬ್ಬರು ದೊಡ್ಡಸಿದ್ದೇಗೌಡರು ಅಂತಿದ್ರು, ಅವ್ರ ಲಾಯರ್ RK ಕಾಳೇಗೌಡರು, ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ RP ರೇವಣ್ಣ ಅಂತ ಅಧ್ಯಕ್ಷರು, RK ಕಾಳೇಗೌಡರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಅವ್ರ ಮನೆ ಕರ್ಕೊಂಡು ಹೋದ್ರು. ನಾನು ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ನಾನು ಯಾವ ತಂದೆ ತಿರೋದಿಟ್ಟಿಗೆ ನನ್ನ ಪ್ಯಾಂಟು ಕೆಳಗಡೆದೆಲ್ಲ ತಲೆದಿಂಬು ಮಾಡಿ, ಮೇಲ್ಗಡೆದೆಲ್ಲ ನಿಕ್ಕರ್ ಮಾಡಿ, ಚಡ್ಡಿ ಮಾಡಿ, ಪ್ಯಾಂಟೇ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿದೆ.
ಹ್ಮ್ ಆಮೇಲೆ ಆದ್ರೂ ಅವತ್ತು ಹೋಗ್ಬೇಕಲ್ಲ, ನನ್ನ ಫ್ರೆಂಡ್ ಇದ್ದ ಒಬ್ಬ ಲಿಂಗನಾಯ್ಕ ಅಂತ, ಹ್ಮ್ ಪೇಪರ್ ಮಿಲ್ ಹೋಗ್ತಿದ್ದ. ಅವ್ನು ಟೆರಿಕಾಟ್ ಶರ್ಟು, ಬುಸ್ಕೋಟ್ ಟೆರಿಕಾಟ್ ಬಿಸ್ಕೆಟ್ ಕಲರ್ದು, ಬ್ಲ್ಯಾಕ್ ಪ್ಯಾಂಟು ಇದು ಇಸ್ಕೊಂಡು ಹಾಕೊಂಡು ಅವ್ರ ಮನೆಗೆ ಹೋದ್ವಿ. ಸ್ನೇಹಿತರು. ಅವ್ರ ಮನೆಗೆ ಹೋದ್ವಿ. ಅವರು ಟೀ ಕೊಟ್ಟರು, ಕುಡಿದು ಏನ್ ಬಂದ್ರೆ ಇದ್ರು ಹಿಂಗೆ ಅಂತ ಹೇಳೋದು ದೊಡ್ಡಸಿದೇಗೌಡರು. ಆವಾಗ SLC ಪಾಸ್ ಮಾಡಿದ್ರೆ ಇಲ್ಲ, ಹ್ಮ್ ಮಾಡ್ಕೊಡಕ್ ಬರಲ್ಲ ಸೆಕ್ರೆಟರಿ ಕೆಲಸ. ಓಕೆ. ನೀನು ಎದ್ದೋಗೋ ಸಮಯದಲ್ಲಿ ಅವ್ರದ್ದು ಮಾತು ಕೇಳಿದ್ರು, ನೀನ್ ಬ್ಯಾಂಕ್ ಅವ್ರು ಏನಾರ ಶಿಫಾರಸ್ ಮಾಡ್ತಾರ ಅಂತ. ಹ್ಮ್ ಮಾಡ್ತಾರೆ ಅಂತ ಹೇಳಿದೆ. ಹ್ಮ್ ಕೆನರಾ ಬ್ಯಾಂಕ್ ಅಲ್ಲಿ ಹೋಗಿ ರಾಮದಾಸ್ ಶೆಟ್ರು ಅಂತ ಫೀಲ್ಡ್ ಆಫೀಸರ್ ಇದ್ರು. ಓಕೆ. ನಾನು ವರ್ಕಿಂಗ್ ಎಲ್ಲ ನೋಡಿದ್ರು, ಹ್ಮ್ ವರ್ಕ್ ಹೆಂಗ್ ಮಾಡ್ತಾರೆ, ಕೆಲಸ ಹೆಂಗ್ ಮಾಡ್ತಾರೆ ಖುಷಿ ಇತ್ತು ಅವ್ರಿಗೆ. ಓಕೆ. ಒಂದ್ ಲೆಟರ್ ಕೊಟ್ರು, ಹ್ಮ್ ಅದನ್ನ ತಗೊಂಡ್ಬಂದು ಹ್ಮ್ ಕಾಳೆಗೌಡ ಕೊಟ್ಟು, ಹ್ಮ್ ಅವರು JDC ಟ್ರೈನಿಂಗ್ ಕೊಟ್ಟು, ಟ್ರೈನಿಂಗ್ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟ್, ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ರು. ಹ್ಮ್ ಆವಾಗ ಒಂದ್ ಕಡೆ ಕೃಷಿ, ಹ್ಮ್ ಬೆಳಿಗ್ಗೆ 4:15 ಗಂಟೆಗೆ ಹೇಳ್ಬೇಕು, ಜಮೀನ್ಗೆ ಹೋಗ್ಬೇಕು, ವ್ಯವಸಾಯ ಮಾಡ್ಬೇಕು, ಎಲ್ಲಾ ರೀತಿ ಬೇಸಾಯ. ಓಕೆ. ಮನೆ ಜವಾಬ್ದಾರಿ, ಹ್ಮ್ ನಾನೇ ಮನೆ ಸಾಮಾನ್ ತರಬೇಕು, ಬಟ್ಟೆ ತರಬೇಕು. ಓಕೆ. ಒಂದ್ ಕಡೆ ಮನೆ ಜವಾಬ್ದಾರಿ, ಹ್ಮ್ ಇನ್ನೊಂದ್ ಕಡೆ ವ್ಯವಸಾಯ, ಇನ್ನೊಂದ್ ಕಡೆ ಸೆಕ್ರೆಟರಿ ಸೊಸೈಟಿ. ಕರೆಂಟ್ ಇರ್ಲಿಲ್ಲ ನಮ್ಮವ್ರಿಗೆ. ಹ್ಮ್ ದೀಪದ ಬೆಳಕಲ್ಲಿ ಬರೀತಿದ್ದೆ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ, ತೋಟದ ಮನೆಯಲ್ಲ. ಸರಿ, ಹಂಗೆ ಮಾಡ್ತಾ ಮಾಡ್ತಾ ಜನಗಳು ನನಗೆ ಹೆಚ್ಚು ಪ್ರೀತಿಸಕ್ ಶುರು ಮಾಡಿದ್ರು. ಹ್ಮ್ ಅವ್ರಾಗ್ಲೂ ರಾತ್ರಿ ಬರ್ಲಿ, ಓಕೆ. ಎಷ್ಟೊತ್ತಿಗೆ ಬರ್ಲಿ, ಅಕ್ಕಿ ಇರ್ಲಿ, ಸಕ್ಕರೆ ಇರ್ಲಿ, ಗೋಧಿ ಇರ್ಲಿ, ಸೀಮೆಣ್ಣೆ ಇರ್ಲಿ, ಹ್ಮ್ ಎಲ್ಲ ತೂಕ ಮಾಡ್ಕೊಡೋದು ಮಾಡ್ತಿದ್ದೆ. ಓಕೆ. ಬಟ್ಟೆ ತಂದು ಹೋಲ್ಸೇಲ್ ಅಲ್ಲಿ ಮಫತ್ಲಾಲೆಲ್ಲ ಹ್ಮ್ ಹ್ಮ್ ಬಟ್ಟೆ ಮಿಷನ್ ಇಟ್ಟು ಬಟ್ಟೆ ಹೊಲಿಸಿ ಸ್ಟೋರ್ ತರ ಮಾಡಿ ಹ್ಮ್ ಸಂತೆಪೇಟೆಲ್ ಹೋಗ್ಬೇಕಾದಂತ ಹೋಲ್ಸೇಲ್ ತಂದು ಹ್ಮ್ ಅದನ್ನು ಮಾರಾಟ ಮಾಡೋದು, ಹ್ಮ್ ಅಂಗಡಿ ರೇಟ್ಗಿಂತ ಕಡಿಮೆಲಿ. ಈ ತರ ಎಲ್ಲ ಮಾಡ್ತಿದ್ದೆ. ಆವಾಗ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ 75 ಹ್ಮ್ 75 ಅಷ್ಟೊತ್ತಿಗೆ ನಮ್ಮಲ್ಲಿ 76ಕ್ಕೆ ಒಂದು ಸೊಸೈಟಿ ಬಿಲ್ಡಿಂಗ್ ಕಟ್ಟಿಸ್ದೆ. ಹ್ಮ್ ಅಲ್ಲಿ ಕೆಂಪೇಗೌಡರು ಅಂತಿದ್ರು, ಕೆ.ಪಿ. ಸ್ವಾಮಿ, ರಾಜಶೇಖರ ಮೂರ್ತಿ, ಹ್ಮ್ ನಮ್ಮ SCC ಕಟ್ಟಿದ ಕರ್ಕೊಂಡ್ಬಂದು ಆ ಬಿಲ್ಡಿಂಗ್ ಗೋಡೆ ಉದ್ಘಾಟನೆ ಮಾಡಿಸ್ದೆ. ಓಕೆ. ಆವಾಗ ನಮ್ಗೆ ಫೀಲ್ಡ್ ಆಫೀಸರ್ ಗಣಪತಿ ಅಂತಿದ್ರು, ಹ್ಮ್ KC ಗಣಪತಿ. ಓಕೆ. ಅವ್ರು ಹೇಳೋರು, ಕೋಲಾರದಲ್ಲಿದ್ದೆ ನಾನು, 1.5 ಎಕರೆ ಬಂಡೆ ಮೇಲೆ ಸೀಮೆ ಬದನೆಕಾಯಿ ಬೆಳೆದು ಹ್ಮ್ 2.5 ಲಕ್ಷ ದುಡ್ಡು ಆಯ್ತು ಅಂತ. 1.5 ಲಕ್ಷ 2 ಲಕ್ಷ. ನೀವು ಬಾವಿ ತೆಗೀರಿ ಅಂತೇಳಿ, ಆಗ ನಾವೊಂದು 5-6 ಜನ, ಹ್ಮ್ 19 ಜನಕ್ಕೆ ರೆಕಾರ್ಡ್ ಮಾಡಿಸಿದ್ದೆ. ಹ್ಮ್ ರಿಸ್ಟ್ರಿಕ್ಷನ್ ಬಂದ್ಬಿಡ್ತಾಗ ಓಕೆ. ತುಳಸಿದಾಸಪ್ಪ MP ಇದ್ರು, ಕರ್ಕೊಂಡೋಗಿ ಸ್ಯಾಂಕ್ಷನ್ ಮಾಡಿಸಿ 5 ಜನ ಬಾವಿ ತೊಳೆದು. ಓಕೆ. ಆ ಸಂದರ್ಭದಲ್ಲಿ ಹ್ಮ್ ನಾನು ಬಂಗಾರದ ಮನುಷ್ಯನ ಫಿಲಮ್ ಅನ್ನ ಹ್ಮ್ ನೋಡಿ 9 ಸಾರಿ ನೋಡಿದೆ. ಓ. ರಾಜ್ಕುಮಾರ್ ಅವರು ಉಳೋದು, ಗದ್ದೆಯಲ್ಲಿ MP ಶಂಕರ್ ಅವರು ಹೊಡೆದಾಟ ಆಗೋದು, ಹ್ಮ್ ಹ್ಮ್ ಈ ತರ ಸೀನರಿಗಳೆಲ್ಲ ನೋಡಿದ್ರೆ ಬಾಲಕೃಷ್ಣ ರಾಜು ಟಾಪರ್ ಪಾತ್ರ ಮಾಡಿ ಓಕೆ. ಸಹಾಯ ಮಾಡೋದು, ಅವ್ರ ಅಕ್ಕನ ಯಜಮಾನ ತೀರೋಗಿರೋದು, ಹ್ಮ್ ಅವ್ರ ಮಕ್ಕಳನ್ನ ಓದಿಸೋದು, ಓಕೆ. ಇವೆಲ್ಲ ಏನ್ ಬೇಸಾಯ ಮಾಡ್ತಿದ್ರು ಹ್ಮ್ ಅದಕ್ಕಿಂತ ಚೆನ್ನಾಗಿ ಬೇಸಾಯ ಹ್ಮ್ ನಾನ್ ಮಾಡಿದೆ. ಓಕೆ. ಬಾಳೆ, ಒಂದು ಗೊನೆ 110 kg ಬಾಳೆ. ಹ್ಮ್ ಆಲೂಗೆಡ್ಡೆ ಯಾಕೆ ಬೆಳಿಬಾರ್ದು ಅಂತ ಕೋಲಾರ ಹತ್ರ ಕೊಂಡರಾಜನಹಳ್ಳಿಯಿಂದ ಆಲೂಗೆಡ್ಡೆ ಬೆಳೆದೆ. ಹ್ಮ್ ಸೌತೆಕಾಯಿ, ಮೆಣಸಿಕಾಯಿ, ಪಪ್ಪಾಯಿ, ಕಬ್ಬು, ಭತ್ತ ಎಲ್ಲ ಬಾವಿ ತೆಗೆದು ಹ್ಮ್ ಬೆಳೆ ಬೆಳೆದು ಬಂದು ಫೀಲ್ಡ್ ಆಫೀಸರ್ಗಳು ಬರ್ತಾ ಇರೋರು. ಹ್ಮ್ ADL ವಿರೂಪಾಕ್ಷ ಅಂತ ಭಾರಿ ಗೈಡ್ ಮಾಡೋರು, ಹೊಸ ಹೊಸ ತಳಿಗಳನ್ನ ನನಗೆ ಕೊಡ್ತಿದ್ರು. ಓಕೆ. ಕ್ಷೇತ್ರೋತ್ಸವ ಮಾಡೋರು. ಹ್ಮ್ ರಾಜ್ಯ ಸರ್ಕಾರದಿಂದ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಪ್ರಶಸ್ತಿನೂ ಕೊಟ್ಟರು. ಓ. ನಾನು ಒಂದ್ ಕಡೆ ಬೇಸಾಯದಲ್ಲಿ ನಂಬರ್ 1. ಹ್ಮ್ 72ನೇ ಇಸ್ವಿನಲ್ಲಿ ಸೆಕ್ರೆಟರಿಗಳಿಗೆ ಹ್ಮ್ ಕೆನರಾ ಬ್ಯಾಂಕ್ ಚೇರ್ಮನ್, ಜಾಯಿಂಟ್ ರಿಜಿಸ್ಟ್ರಾರು ಎಲ್ಲ ಡಿವಿಷನ್, ಹ್ಮ್ ರೆವಿನ್ಯೂ ಡಿವಿಷನ್ ಮಂಗಳೂರು, ಹ್ಮ್ ಮಂಗಳೂರು, ಹಾಸನ್ನು, ಹ್ಮ್ ಹ್ಮ್
ಕೊಡಗು, ಓಕೆ. ಚಾಮರಾಜನಗರ, ಮೈಸೂರು ಜಿಲ್ಲೆ, ಇಷ್ಟು ಜಿಲ್ಲೆ ಸೆಕ್ರೆಟರಿಗಳು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಕೊಡೋದು ಅಂತ ಕರೆದಿದ್ರು. ಓಕೆ. ಅವಾಗ ನಾನು ಒಬ್ಬನ್ ಬಿಟ್ರೆ ಉಳಿದವರೆಲ್ಲ M.Com, B.Com, B.Sc, M.Sc ಮಾಡಿರೋರು. ಓ. ಅಲ್ಲಿ ಬೆಸ್ಟ್ ವರ್ಕಿಂಗ್ ಫೈನ್ ಸೆಕ್ರೆಟರಿ ಅವಾರ್ಡ್ ನನಗೆ ಬಂತು. 250 ರೂಪಾಯಿ ಕ್ಯಾಶ್ ಪ್ರೈಸ್, ಒಂದು ಸರ್ಟಿಫಿಕೇಟ್. 72ರಲ್ಲಿ ಅವತ್ತು DIR ಲೋನ್ ಅಂತೇಳಿ 4% ಕೊಡ್ತಿದ್ರು. ಓಕೆ. ನಮ್ಮೂರಿನಲ್ಲಿ ವಿದ್ಯುತ್ ಶಕ್ತಿ ಇರ್ಲಿಲ್ಲ. ನಮ್ಮೂರಲ್ಲಿ ಸಂಪೂರ್ಣ ಎಲ್ಲ ಮನೆಗಳು ಕೂಡ ದೇವಸ್ಥಾನಗಳು, ಮನೆಗಳು ಒಂದೇ ಸತಿ ಇದೊಂದು 72ನೇ ಇಸ್ವಿಲಿ ಹುಲ್ಲುಗುಡ್ಲು ಕೂಡ ಲೈಟ್ ಹಾಕ್ಸ್ದೆ. ಸಾಮ್ಯಾಲ್ ಅಪ್ಪಾಜಿ ಡಿವಿಷನಲ್ ಕಮಿಷನರು, ಕೆನರಾ ಬ್ಯಾಂಕ್ ಅವರೆಲ್ಲ ಕರೆದು ಉಂಗ್ರಾಲ್ ಚಿತ್ರಗ್ರಾಮಕ್ಕೆ ಜಗಜಗಿಸುವ ದೀಪ ಅಂತೇಳಿ ಹಾಕಿ ದೊಡ್ಡದಾಗಿ ಎಲ್ಲ ಪೇಪರ್ ಇದೆಲ್ಲ ಬಂತು. ಓಕೆ. ಆಮೇಲೆ ಹಿಂಗೆ ಒಂದು ಕೊಡಗು ಉದ್ಘಾಟ ಕೆಂಪೇಗೌಡರು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಬಂದಿದ್ರು. ಅವ್ರಿಗೂ ನಮಗೂ ಸ್ವಲ್ಪ ಫೈಟ್ ನಡೀತಿತ್ತು. ಓಕೆ. 72ರಲ್ಲಿ ಕೆಂಗಲ್ ಹನುಮಂತಯ್ಯನವರು, ಕೆ ಪುಟ್ಟಸ್ವಾಮಿ ಅವರು, ರಾಜಶೇಖರ ಮೂರ್ತಿ ಅವರು, ಓಕೆ, ಇವರೆಲ್ಲ ಬಂದು ಲಿಫ್ಟ್ ಇರಿಗೇಷನ್ ಶಂಕುಸ್ಥಾಪನೆ ಬಂದಿದ್ರು. ನಮ್ಮೂರವರೆಲ್ಲ ಗ್ರಾಮಸ್ಥರು ಹೋಗಿ ಹಿರಿತಲೆ ಯಜಮಾನರುಗಳೆಲ್ಲ ಹೋಗಿ ಸೆಕ್ರೆಟರಿನ ಮೊದಲು ಚೇಂಜ್ ಮಾಡ್ಬೇಕು ಅಂತ ಹೋಗಿ ಅರ್ಜಿ ಕೊಡ್ತಾರೆ ಅವ್ರಿಗೆ. ಓಕೆ. ಅದಾಗ ಈ DCC ಬ್ಯಾಂಕ್ ಓವರ್ ಇರುತ್ತೆ ಕೆಂಪೇಗೌಡರು, ಇವನೇನು ಫೋನ್ ಮಾಡಿ ಆ ಸೆಕ್ರೆಟರಿ ಚೇಂಜ್ ಮಾಡಿ ಅನ್ನೋರು. ಓಕೆ. ಬಟ್ ನಾನು ಕೆನರಾ ಬ್ಯಾಂಕ್ ಹ್ಯಾಂಡು ಅವ್ರು ಮಾಡಕ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಆ ಉದ್ಘಾಟನೆ ಬಂದವರು ನೋಡಿದ್ರು, ನಾನು ಒಳ್ಳೆ ಮೀನು, ಒಳ್ಳೆ ಟಗರು ಹೊಡೆದು ಎಲ್ಲರೂ ಊಟ ಹಾಕ್ಸ್ತಿದೆ. ಅಲ್ಲಿ ಡೈರೆಕ್ಟರ್ಗಳೆಲ್ಲ ನಾನು ಹೇಳ್ದಂಗೆ ಕೇಳ್ತಿದ್ರು. ಓಕೆ. ನಾನು ಇವ್ರು ಯಾರು ನನ್ನ ದೂರ ಹೇಳ್ತಿದ್ರು ಅವರೆಲ್ಲ ಇಲ್ಲಿ ನಾನು ಹೇಳ್ದಂಗೆ ಕೇಳಿ ಊಟ ಮಾಡ್ತಿದ್ರು, ಬಡಿಸ್ತಿದ್ರು. ಅದನ್ನ ನೋಡ್ಬಿಟ್ಟು ರೇಷ್ಮೆ ಹಾಕಿದ್ದೆ, ರೇರಿಂಗ್ ಸೆಂಟರ್ ಎಲ್ಲ ಮಾಡಿದ್ದೆ. ಓಕೆ. ಅಲ್ಲಿ ಕೂತ್ಕೊಂಡು ಕೆಂಪೇಗೌಡರು ಇಲ್ಲ ಎಲ್ಲ ಹಿಂಗೆ ಹೇಳ್ತಿದ್ರು, ಅದಕ್ಕೆ ಮಾಡಿದೆ. ನೀನ್ ಸೊಸೈಟಿಗಳನ್ನ ನನ್ನ DC ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು, ನನ್ನ ಹತ್ರ ಬರ್ಬೇಕು ಅಂತ ಹೇಳಿದ್ರು. ಓಕೆ. ನಾವ್ 8 ಸೊಸೈಟಿ ಸೆಕ್ರೆಟರಿ ಅಸೋಸಿಯೇಷನ್ ಅಧ್ಯಕ್ಷ ನಾನು. ಓಕೆ. 8 ಸೊಸೈಟಿಗಳನ್ನ ರೀಸೀಡ್ ಮಾಡಿಸ್ತಾರೆ DC ಬ್ಯಾಂಕ್. ಆವಾಗ ಅವ್ರು ನನ್ನ ಇಟ್ಕೊಂಡ್ಬಿಟ್ರು, ಬಿಡ್ಲಿಲ್ಲ. 78ರಲ್ಲಿ ನಿಂತರು, ಅವ್ರಿಗೆ ಸಪೋರ್ಟು. 71ರಲ್ಲಿ ಸಂಸ್ಥಾ ಕಾಂಗ್ರೆಸ್ ಸಪೋರ್ಟು ತಿಮ್ಮೇಗೌಡರಿಗೆ. 72 ಕೆ ಪುಟ್ಟಸ್ವಾಮಿ ಅವ್ರಿಗೆ. 76 ತುಳಸಿದಾಸಪ್ಪ. 78 ಕೆಂಪೇಗೌಡರಿಗೆ, ಇವ್ರಿಗೆ ಸಪೋರ್ಟ್ ಮಾಡಿದೆ. 80ನೇ ಇಸ್ವಿನಲ್ಲಿ ರಾಜಶೇಖರ ಮೂರ್ತಿ MP ಗೆ. 83ರಲ್ಲಿ ಕೆಂಪೇಗೌಡ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ನಿಲ್ಲಿಸಿ ಆ ಚುನಾವಣೆಯಲ್ಲಿ ನಾನೇ ಮುಂಚೂಣಿ. ಓಕೆ. ಈ ಲೀಡರ್ಗಳನ್ನ ಒಟ್ಟು ಮಾಡಿ ಕೆಂಪೇಗೌಡರು, ಸಿದ್ದೇಗೌಡರು, ಕೃಷ್ಣ ಮಹಾದೇವ ನಾವೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯ ನಿಲ್ಲಿಸ್ಬೇಕು ಅಂತ ಹೇಳಿ. ಓಕೆ. ಸಿದ್ದರಾಮಯ್ಯ ಒಪ್ಪದೇ ಇದ್ರು. ಕೆಂಪೇಗೌಡ ನಜೀರ್ ಸಾಬ್ರಿಗೆ ಹೇಳಿ ಗುರುಪಾದ ಸ್ವಾಮಿ ಅವರು ಪೀತಮ್ಮಯ್ಯನ ಹತ್ರ ನಾನೇ ಸಭೆ ಮಾಡಿದ್ದೆ. ಓಕೆ. ಆವತ್ತು ಒಂದು ಸಭೆ ಕರೆದು, APM ಸಭೆ ಕರೆದು, ಅವತ್ತು 1.5 ರೂಪಾಯಿ ಟೀ, 30 ಜನಕ್ಕೆ 45 ರೂಪಾಯಿ ಟೀನು ತರಿಸಿದ್ದೆ. ಮಾಡಿ ಕೆಂಪೇಗೌಡರು ನಿಲ್ಲಲ್ಲ ಅಂದ್ಬಿಟ್ರು. ಅವರು ಸೋತ್ಬಿಟ್ಟಿದ್ರು ರಾಜಶೇಖರ ಮೂರ್ತಿದಲ್ಲಿ 72ರಲ್ಲಿ. ಆವಾಗ ಸಿದ್ದರಾಮಯ್ಯನವ್ರನ್ನ ಒಟ್ಟು ಮಾಡಿ ನೀವನ್ನೆಲ್ಲ ಸೇರಿಸಿ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ತು. ಸಿದ್ದರಾಮಯ್ಯ ಗೆದ್ದೇಟಿಗೆ APMC ಚುನಾವಣೆ ಬಂತು. ಓಕೆ. ಆವಾಗ ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಅವ್ರ ಸಮಾಜದವ್ರು ಬರ್ಲಿಲ್ಲ, ಈ ಹುಡುಗನ್ ನಿಲ್ಸ್ಬಿಟ್ಟವ್ರೆ ಅಂತ. ಆವಾಗ 19 ಜನ ತಾಲೂಕು ಬೋರ್ಡ್ ಮೆಂಬರ್ ಇದ್ರು. ಓಕೆ. ಒಬ್ಬರ ಜೊತೆ ಬರ್ಲಿಲ್ಲ. 49 ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಒಬ್ಬರ ಜೊತೆ ಬರ್ಲಿಲ್ಲ. ರೂಲಿಂಗ್ ಪಾರ್ಟಿ ಅರಸು ಜೊತೆ ಹೊಟ್ಟೋದ್ರು. ಓಕೆ. ಆಗ ನಾನು, ಕೆಂಪೇಗೌಡರು, ಮರಳಿ ಸಿದ್ದೇಗೌಡರು, ಕೃಷ್ಣ ಮಹಾದೇಗೌಡ ಒಂದು ಟೀಮ್ ಸೇರ್ಕೊಂಡು ಹಂಚಿಕೆ ಮಾಡ್ಕೊಂಡು ಓಕೆ ಚುನಾವಣೆ ಮಾಡಿದ್ರು. ಆಗ ಗಲಾಟೆಯಾಗಿ ನನ್ನ ಅರೆಸ್ಟ್ ಮಾಡಿದ್ರು. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅದು, ಇವತ್ತಿಗೂ ಗೊತ್ತಿಲ್ಲ. ನಾವೊಂದು ಪ್ರೊಸೆಷನ್ ತೆಗೆದೆ, ಆ ಭಾಗ ಲಾರಿ ಸ್ಕೂಟರ್ಗಳೆಲ್ಲ ತಗೊಂಡು ಸಿದ್ದರಾಮಯ್ಯ ಅಣ್ಣ ಇದ್ದ ಅವ್ರ ಮೇಲೆ ಊಟ ಮಾಡಿದ್ರೆ 3,500,000ದಲ್ಲಿ ಗೆದ್ರು. 3,500,000 ನನ್ನ ಒಬ್ಳಿನೇ, ಇಲ್ವಾರ ಒಬ್ಳಿ.
ಅದಾದ್ಮೇಲೆ APMC ಚುನಾವಣೆ ಬತ್ತಲ್ಲ, ಹ್ಮ್ APMCಗೆ ಕ್ಯಾಂಡಿಡೇಟ್ ಮಾಡಕ್ಕೆ ಒಬ್ರು ಇಲ್ಲ, ಎಲ್ಲ ಕಾಂಗ್ರೆಸ್ ಕೊಟ್ಟಾಗ. ಅಯ್ಯೇ. ಅವತ್ತು ಗಂಟ ನಾನು ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಹ್ಮ್ ಯಾವ ಕಾರಣಕ್ಕೂ 78ರಲ್ಲಿ ತಾಲೂಕು ಬೋರ್ಡ್ಗೆ ಹಾಕಿದ್ರು, ನಮ್ಗೆ ಅನೌನ್ಸ್ ಮಾಡಿದ್ರು, ಹ್ಮ್ ತ್ರಿವೇಂದ್ರಮಿಂದ ಅನೌನ್ಸ್ ಮಾಡಿದ್ರು ನನ್ನ Okay. ಅಭ್ಯರ್ಥಿ ಅಂತ. ಓ. ನಾನು ನಿಲ್ಲಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಹ್ಮ್ ಹ್ಮ್ ಅವಾಗ APMC ಕೋಆಪರೇಟಿವ್ ಎಲ್ಲ ನಿಂತ್ಕೋಬೇಕು ಅಂತ ಹೇಳಿ ಫಸ್ಟ್ ಎಲೆಕ್ಷನ್ ಓಕೆ. ನಾನು ಕಂಟೆಸ್ಟ್ ಮಾಡಿದ್ದು. ಹ್ಮ್ ಹ್ಮ್ ಆದ್ರೆ 71ರಿಂದನೂ ಬೇರೆಯವ್ರು ದುಡಿತಿದ್ದೆ, ಹ್ಮ್ ರಾಜಕೀಯದ ಆಸಕ್ತಿ ಇರ್ಲಿಲ್ಲ ನಾನ್ ಬರ್ಬೇಕು ಅಂತ. ಓಕೆ. ವ್ಯವಸಾಯ, ಹ್ಮ್ ಸೊಸೈಟಿ, ಓಕೆ. ಮನೆ ವ್ಯವಹಾರ, ಹ್ಮ್ ಹ್ಮ್ ಸಂಸಾರ ಓಕೆ. ನೋಡ್ಕೊಂಡು ಹೋಗೋದೇ ನಂಗೆ ಇದ್ದದ್ದು. ಹ್ಮ್ ಆವತ್ತು ಕೆಂಪೇಗೌಡರು ಬಿಡ್ಲಿಲ್ಲ, ನಿಲ್ಸಿದ್ರು, ಹ್ಮ್ ನಾನು ಗೆದ್ದು ಬಿಟ್ಟೆ. ಓಕೆ. ಆಮೇಲೆ ಉಪಾಧ್ಯಕ್ಷನೂ ಆದೆ APMC. ಹ್ಮ್ ಹ್ಮ್ APMC ಉಪಾಧ್ಯಕ್ಷ ಆದಾಗ ಹ್ಮ್ ಸ್ವಲ್ಪ ಕಾಂಟ್ರವರ್ಸಿನೇ ಆಯ್ತು. ಓಕೆ. ನಮ್ಮ ಪಾರ್ಟಿ ವಿರುದ್ಧವಾಗೇನೆ ಹ್ಮ್ ನಾನು ಕೆಂಪೇಗೌಡ ಊಟ ರಂಗನಾಯಕ್ ಅನ್ನೋ ಚೇರ್ಮನ್ ಮಾಡಿ, ಹ್ಮ್ ಅವರೆಲ್ಲ ಸೇರಿ ನಾನು ವೈಸ್ ಚೇರ್ಮನ್ ಮಾಡಿದ್ರು. ಓಕೆ. ಆಗ ಶ್ರೀನಿವಾಸ ಪ್ರಸಾದ್, ಹ್ಮ್ ಜಯದೇವರಾಜ ಅರಸು, ಹ್ಮ್ ಗುರುಸ್ವಾಮಿ, ಆಮೇಲೆ ಕೆಂಪಿರೆ ಎಲ್ಲ ಇದ್ರು. ಹ್ಮ್ ಹ್ಮ್ ಆವಾಗ ನನಗೆ ವೈಸ್ ಚೇರ್ಮನ್ ಮಾಡೋದು. ಓಕೆ. ಆವಾಗ ಅಲ್ಲಿ ಚೇರ್ಮನ್ ಬಿಟ್ಬಿಟ್ರು, ಹ್ಮ್ ವೈಸ್ ಚೇರ್ಮನ್ಗೆ ನನಗೆ ಒಂದು ದೊಡ್ಡ ಜಾಸ್ತಿನೂ ಬಂತು. ವರ್ತಕರು ಹ್ಮ್ ರಾಜ್ಯದಲ್ಲಿ ತುಂಬಾ ಗೌರವಯುತವಾಗಿ ವ್ಯವಹಾರ ನಡೆಸ್ತಿದ್ದಂತ ಹೆಸರುವಾಸಿ ಮೈಸೂರು ವರ್ತಕರು, ಓಕೆ. ಅವರೆಲ್ಲ ಸೇರಿ ಪಕ್ಕದಲ್ಲಿ ಒಂದು ಹೊಸ ಗಣಪತಿ ದೇವಸ್ಥಾನ ಕಟ್ಟಿದ್ರು. ಹ್ಮ್ ಹ್ಮ್ ಅಲ್ಲಿಗೆ ಎತ್ಕೊಂಡು ಹೊಟ್ಟೋದ್ರು ನನ್ನ ಓ. ಚೇರ್ಮನ್ ಇಲ್ಲ ನನಗೆ. ಹ್ಮ್ ಎತ್ಕೊಂಡು ಹೋಗಿ ಗಣಪತಿ ಮುಂದೆ ಪೂಜೆ ಮಾಡ್ತಿದ್ರು, ಮಂಗಳಾರತಿ ಆಯ್ತಾಯ್ತು. ಓಕೆ. ಆ ಗಣಪತಿಯಿಂದ ಹ್ಮ್ ಹೂವು ಮುಂದಕ್ಕೆ ಬಂದ್ಬಿಡ್ತು, ಬಿದ್ದ್ಬಿಡ್ತು, ಓ. ಜಾರ್ಲಿಲ್ಲ, ಹ್ಮ್ ಮುಂದಕ್ಕೆ ಬಿತ್ತು. ಹ್ಮ್ ಹ್ಮ್ ಆವಾಗ ನನ್ಗೇನೋ ಎಲ್ಲೋ ಏನೋ ಇರ್ಬೇಕು ರಾಜಕೀಯದಲ್ಲಿ, ಕರೆಕ್ಟ್. ಅದಕ್ಕೆ ಗಣಪತಿ ಈ ರೀತಿ ನನಗೆ ಹೂ ಬಂತು ಅಂತೇಳಿ ಆಶೀರ್ವಾದ. ಹ್ಮ್ ಅಂತೇಳಿ ಅನ್ಕೊಂಡಿದ್ದೆ ಓಕೆ. ನಾನು. ಓ. ಅದಾದ್ಮೇಲೆ ಕೆಂಪೇಗೌಡರು ಗೆಲ್ಲಿಸ್ತೋ, ಚಾಮರಾಜದಿಂದ ಸಿದ್ದರಾಮಯ್ಯ ಮತ್ತೆ ಗೆಲ್ಲಿಸ್ತೋ, 87 ಜಿಲ್ಲಾ ಪರಿಷತ್ ಬತ್ತು, ಹ್ಮ್ ಜಿಲ್ಲಾ ಪರಿಷತ್ತಿಂದ ಗೆದ್ದೆ, ಹ್ಮ್ ರೂಲಿಂಗ್ ಪಾರ್ಟಿ ಲೀಡರ್ ಆದೆ. ಓಕೆ. ಪುಟ್ಬುದ್ಧಿ ಅಂತೇಳಿ ಹ್ಮ್ ಹ್ಮ್ ಅವರು ನಜೀರ್ ಸಾಹೇಬರ ಶಿಷ್ಯ ಒಬ್ಬ ಹ್ಮ್ ಇದ್ರು, ಮೂಡ್ಲಪೇಟೆ, ಹ್ಮ್ ಅವ್ರ ಹೆಸರು ಇತ್ತು. ಅಲ್ಲಿ ಮೂಡ್ಲಪೇಟೆ ಅವ್ರನ್ನ ಹ್ಮ್ ಅಧ್ಯಕ್ಷರು ಮಾಡಿದ್ರು. ಆವಾಗ ಅವ್ರಿಗೆ ದೊಡ್ಡ ನಾಗರತ್ನವ್ರ ಕುಟುಂಬದವ್ರು. ಓಕೆ. ಆವಾಗ ನಾನು ಇಟ್ಟಿಗೆ ಗೂಡಿಗೆ ಸುಡಿಸ್ತಾ ಇದ್ದೆ. ಹ್ಮ್ ಹ್ಮ್ 20 ಲಕ್ಷ DC ಬ್ಯಾಂಕಲ್ಲಿ ಲೋನ್ ತಗೊಂಡು, ಹ್ಮ್ ಆವಾಗ ಇಟ್ಟಿಗೆ 1,75,000 ತಗೊಂಡು ಅವ್ರು ಖರ್ಚು ಮಾಡಿದೆ. ಓ. ಅವ್ರನ್ನ ಅಧ್ಯಕ್ಷ ಮಾಡ್ಬೇಕಾದ್ರೆ ಋಷೇಂದ್ರಪ್ಪ ಅಂತ ಓಕೆ. ನಾಗರತ್ನ ಕುಟುಂಬದವ್ರು ಹ್ಮ್ ಹ್ಮ್ ಮಾಡಿ 4 ವರ್ಷ. ಆಮೇಲೆ ಇಲ್ಲ ನೀನೇ ಆಗ್ಬೇಕು, ನಾನು ಇಲ್ಲಪ್ಪ ಅಂತ ಹೇಳಿ ಒಪ್ಲಿಲ್ಲ. ಹ್ಮ್ ಅವ್ರದ್ದು ಆದ್ಮೇಲೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಹ್ಮ್ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದೆ. ಓ. ಓ, ಜಿಲ್ಲಾ ಪಂಚಾಯತಿಯಿಂದ ರಾಜಕೀಯ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ 87ರಲ್ಲಿ ಲೀಡರ್. ಹ್ಮ್ 94ರಲ್ಲಿ ಹ್ಮ್ ದೇವೇಗೌಡ ಚುನಾವಣೆಯಲ್ಲಿ ಮತ್ತೆ ಸಿದ್ದರಾಮಯ್ಯವ್ರು ಗೆಲ್ಲಿಸ್ತು. ಓಕೆ. ಅದಾದ್ಮೇಲೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂತು, ಹ್ಮ್ ಆವಾಗ ನಾನು ಅಧ್ಯಕ್ಷ ಆದೆ. ಓಕೆ. 2 ಜಿಲ್ಲೆ, ಚಾಮರಾಜನಗರ, ಮೈಸೂರು ಜಿಲ್ಲೆ. ಹ್ಮ್ ಆಗ 5 ವರ್ಷಕ್ಕಿದ್ದು ಸರ್ಕಾರ 20 ತಿಂಗಳು ಕಟ್ ಮಾಡ್ಬಿಟ್ರು, ಓಕೆ. ನಮ್ಮ ಅಧಿಕಾರನೇ ಮಟ್ಟು ಮಾಡಾಕ್ಬಿಟ್ರು. ಹ್ಮ್ ಯಾಕೆಂದ್ರೆ ನಾನು ರಾಜ್ಯದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಓ. ಓಕೆ. ಸರ್ಕಾರದ ಮೇಲೆ ಫೈಟ್ ಮಾಡ್ತಿದ್ದ ನಾವು, ಹ್ಮ್ ಹ್ಮ್ ಎಲ್ಲಾ ಜಿಲ್ಲಾ ಪರಿಷತ್ ಓಕೆ. ಪರವಾಗಿ. ಹ್ಮ್ 20 ತಿಂಗಳಿಗೆ ಕಟ್ ಮಾಡಿದ್ರು. ಹ್ಮ್ ಹ್ಮ್ ಅದು 96ರಲ್ಲಿ HD ದೇವೇಗೌಡರು ಪಾರ್ಲಿಮೆಂಟ್ ಟಿಕೆಟ್ ಕೊಡ್ಬಿಟ್ರು, ಓಕೆ. ಮಹಾರಾಜ ಶ್ರೀಕಂಠ ದತ್ತ ಅವ್ರ ಮೇಲೆ. ಹ್ಮ್ ನಾನು 10 ಗಂಟೆ ಬಡವ್ರು ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಎದ್ದು ಕ್ಯಾನಸ್ ಹೋಗ್ಲಿಲ್ಲ. ಹ್ಮ್ ನಮ್ ಲೀಡರ್ಗಳು ಎಲ್ಲ ದುಡಿತಿದೆ ಹ್ಮ್ ಜಿಲ್ಲೆಯಲ್ಲಿ ಎಲ್ಲ. ಓಕೆ. ಅವರೆಲ್ಲರೂ ದೇವೇಗೌಡರು ಈ ಚಿಕ್ಕ ವಯಸ್ಸಲ್ಲಿ ಟಿಕೆಟ್ ಕೊಟ್ರಲ್ಲ ನನಗೆ MP ದ ಅಂತೇಳಿ ಹ್ಮ್ ನನ್ಗೆಲ್ಲ ವಿರುದ್ಧ ಮಾಡೋದು ಎಲ್ಲರೂ, ಓಹೋ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಅವ್ರಿಗೆ ದುಡಿತಾ ಇದ್ದೀನಿ, ಅವರು ಹ್ಮ್ ಹಿರೇಪಟ್ಟಣ ವೆಂಕಟೇಶ್ ಅಂತೇಳಿ, ಕೋಟೆ ನಾಗರಾಜ್ ಅಂತೇಳಿ, ನಂಜಪ್ಪ, ಎಲ್ಲರೂ ನಮ್ಗೆ ಗೊತ್ತಿರೋ 11,000ದಲ್ಲಿ ಸೋತ್ಬಿಟ್ಟೆ ನಾನು. ತಿರ್ಗಾ 98ರಲ್ಲಿ ನಿಲ್ಸಿದ್ರು. ಓಕೆ. ಆವಾಗ 3ನೇ ಪ್ಲೇಸ್ ದಳ. ಹ್ಮ್ ಹ್ಮ್ ಆಗ ವಿಜಯಶಂಕರ್ MP ಆದ್ರು. ಓಕೆ.
ಆಗ ನನ್ನ ಅಲ್ಲಿ ಹುಣಸೂರು ಉಪಚುನಾವಣೆಗೆ ಹಾಕಿದ್ರು. ಆಗ ಸಿದ್ದರಾಮಯ್ಯ ದುಡಿದ್ರು, ದೇವೇಗೌಡರು ಅವ್ರಿಬ್ರು ಸೇರಿ ಗೆಲ್ಸಿದ್ರು ಓಕೆ ಎಲ್ಲಿ ಹುಣಸೂರು MLA ಆದ. ನೆಕ್ಸ್ಟ್ ಎಲೆಕ್ಷನ್ಗೆ MP ಎಲೆಕ್ಷನ್ ಅಲ್ಲೊಂದು ಇಲ್ಲೊಂದು ಓಟ್ ಹೊಡೆದು ನಮ್ ಬರೀ 3 ವರ್ಷದಲ್ಲಿ ಸೋತ್ಬಿಟ್ಟೆ. ಆಮೇಲೆ ತಿರ್ಗಾ 99 ದಳ ಹೆಗ್ಡೆ ಇವರು ಬಿಡುಗಡೆ ಆಗಿತ್ತು. ಮತ್ತೆ JDU ಅದು ಇದಂತೆಲ್ಲ ಆಯ್ತು. ಮತ್ತೆ ಅಲ್ಲಿಂದ 2004 ಚುನಾವಣೆ ಬಂತು. ಓಕೆ ಆವಾಗ ಗೆದ್ದೆ. ಆವಾಗ 2004 ಧರ್ಮಸಿಂಗ್ ಮುಖ್ಯಮಂತ್ರಿ ಆದ್ರು, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ್ರು. ಓಕೆ 2006 ಸಿದ್ದರಾಮಯ್ಯನವರು ಬೇರೆ ಹೋದ್ರು ಕಾಂಗ್ರೆಸ್ಗೆ. ಓಕೆ ಆ ಟೈಮಲ್ಲಿ 2007 ನನಗೆ ಒಂದು 8 ತಿಂಗಳು ಸಹಕಾರ ಮಂತ್ರಿ ಮಾಡಿದ್ರು. ತಿರ್ಗಾ ಮಂತ್ರಿ ಮಾಡಿ ನಮ್ಗೇನೋ ಸರಿಯಾಗಿ ಅಧಿಕಾರ ಕೊಡ್ಲಿಲ್ಲ, ಮಾಡ್ಲಿವಲ್ಲ ಅಂತ ಹೇಳಿ ಆಗ ಕುಮಾರಸ್ವಾಮಿಯವ್ರನ್ನ ಕರ್ಕೊಂಡ್ಬಂದು ನಾನು MLA ಸಿದ್ದರಾಮಯ್ಯ ಹೋದ್ ಕೂಡಲೇ ಅವ್ರ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದೆ. ಅವ್ರು ಹೇಳಿದ್ರು ನಾನಾಗದ 5 ವರ್ಷ 10 ವರ್ಷಕ್ಕೆ ಅಣ್ಣ ಇನ್ನು 15 ದಿವಸ ಮಾಡ್ತೀವಿ ಅಂತ ಹೇಳೋದು ಸಿದ್ದರಾಮಯ್ಯ ಪ್ಲೇಸ್ಗೆ. ಅವ್ರು ಮಾಡ್ಲಿಲ್ಲ. 7ರಲ್ಲಿ ಜಮೀರ್ ಅವ್ರು ರಾಜೀನಾಮೆ 8 ತಿಂಗಳು ಮಾಡಿದ್ರು. ಅದಾದ್ಮೇಲೆ ದಳ ಜನತಾದಳ BJP ಒಂದಾಗಿತ್ತು. ಯಡಿಯೂರಪ್ಪ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ, ಅಲ್ಲ ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಅಂತ ಹೇಳಿ ಸಂದರ್ಭದಲ್ಲೂ ಕೂಡ ಎಲ್ಲಿದ್ದೀನಿ ಬಂದ್ಬೋಣ ಮಂತ್ರಿಗಿರಿ ತಗೊಂಡೋಗ್ರಿ ಅಂದ್ರು. ಆವಾಗಲೂ ನಾನು ಮಂತ್ರಿ ಮಾಡ್ಲಿಲ್ಲ. ಆಮೇಲೆ ಅಧಿಕಾರ ಅವ್ರು ಕೊಡ್ಲಿಲ್ಲ, ಯಡಿಯೂರಪ್ಪನಿಗೆ ಹಸ್ತಾಂತರ ಮಾಡ್ಲಿಲ್ಲ. ಆಗ ನನಗೆ ಗೊತ್ತಿಲ್ಲ, ನನ್ನ ಆರ್ಟ್ ಒಳಗಡೆಯಿಂದ ಏನೋ ಪುಷ್ ಆಯ್ತಿತ್ತು, ದಳ ಕೊಟ್ಟು ಕೇಳೋದ್ ಬೇಡ ಅಂತ. ನಾವು ಯಾರಾದ್ರೂ ಏನಾದ್ರು ಅಂತಾರೆ, ಎಂದಪ್ಪ ನೀವ್ ಮಾತು ಕೊಟ್ಟಿದ್ರು ನಾಲ್ಗೆನ ನಿಮ್ದು ಯಾರು ಅಂತಾರೆ ಅಂತೇಳಿ ನಮ್ಮ ಏಕಾಂಗಿಯಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ BJPಗೆ ಹೋಗಿ ಒಂದ್ 50,000 ಜನ ಸೇರಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಭಾಷಣ ಮಾಡಿದೆ. ಯಶವಂತ್ ಸಿನ್ಹಾ ಬಂದಿದ್ರು, ಅವ್ರು ಭಾಷಣ ಮಾಡಿದ್ರು. ಗ್ರ್ಯಾಂಡ್ ಟ್ರಂಕ್ ಟ್ರೈನ್ GT ದೇವೇಗೌಡ ಇಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡ್ತಾರೆ, ಅಲ್ಲ ಅದ್ವಾನಿ ಪ್ರಧಾನಮಂತ್ರಿ ಮಾಡ್ತಾರೆ ಭಾಷಣ ಕೂಡ ಮಾಡಿದ್ರು. ಅದ್ರ 4-5 ಜನಕ್ಕೆ ಯಡಿಯೂರಪ್ಪ ಟಿಕೆಟ್ ಕೊಟ್ರು. ನಾವು ಹುಣಸೂರ್ಲೆಲ್ಲ ಬಡವರು, ಬ್ಯಾಕ್ವರ್ಡ್, ಹಿಂದುಳಿದವರು, ದಲಿತರು, ಗಿರಿಜನರು, ಅಲ್ಲಿ ಕುಂಬಾರರು, ವಿಶ್ವಕರ್ಮ, ಗಾಣಿಗ ಎಲ್ಲಾ ಸಮುದಾಯದವರು ಇದ್ದಾರೆ. ಕೆಪಿಕೆಯವರೆಲ್ಲ ಅಲ್ಲಿ ಮನೆಗೆ ಭಾಗ್ಯ ಜ್ಯೋತಿ ಕೊಡ್ಸಿದ್ದೆ, ಪೆನ್ಷನ್ ಕೊಡ್ಸಿದ್ದೆ, ಟಾರ್ ರೋಡ್ ಮಾಡ್ಸಿದ್ದೆ, ಹೋಬಳಿಗೊಂದು KB ಸ್ಟೇಷನ್ ಮಾಡ್ಸಿದ್ದೆ, 15 ಹೈಸ್ಕೂಲ್ ಮಾಡ್ಸಿದ್ದೆ, 3 ಪದವಿ ಕಾಲೇಜ್ ಮಾಡಿದ್ದೆ, ಹೋಬಳಿಗೊಂದು ಹಾಸ್ಟೆಲ್ ಮಾಡ್ಸಿದ್ದೆ. ಅದಕ್ಕೆ ಅಲ್ಲೇ ಇರ್ಬೇಕು ಅಂತ ನಾನು ಅಲ್ಲೇ ನಿಂತ್ಬಿಟ್ಟೆ. ಆಗ ಚಾಮುಂಡೇಶ್ವರಿ ಬರ್ಲಿಲ್ಲ, ಅಲ್ಲಿ ಸೋತೆ. ಸೋತ್ ಮೇಲೆ ಯಡಿಯೂರಪ್ಪನವರು MLC ಮಾಡಿ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರಿಗೆ ಕೆಲವರು ಕೈ ಕಟ್ಬಿಟ್ರು, ಸೋತಿರೋರ್ಗೆ MLC ಕೊಡಬಾರ್ದು ಅಂತ. ಯಾಕೆ ಸರ್ ನಿಮ್ ವಿಚಾರದಲ್ಲಿ ಪದೇ ಪದೇ ಹೀಗೆ ಆಗತ್ತಲ್ಲ ಅಂತ ಅವ್ರು ಮಾಡಿದ್ರು. ಆಮೇಲೆ ಹೋದೆ ಬೆಳಿಗ್ಗೆ ಯಡಿಯೂರಪ್ಪನವ್ರಿಗೆ ನೀವು ದುಡ್ಡು ಖರ್ಚು ಮಾಡ್ಕೊಂಡಿದ್ದೀರಿ, ಸಾಲ ಮಾಡ್ಕೊಂಡಿದ್ಯಪ್ಪ ನಂಗೆ ಗೊತ್ತು. ವಿಧಾನಸೌಧ ಸುತ್ತ ವಾಕಿಂಗ್ ಮಾಡ್ತಾ ಅವ್ರಿಲ್ಲ ನೀವು ಒಪ್ಕೊಳ್ಳಿ ಚೇರ್ಮನ್ಗೆ ಅಂದ್ರು. ಚೇರ್ಮನ್ ಬೇಡ ಸರ್ ಅಂತ ಒಂದು 3 ರೌಂಡ್ ತಿರುಗಿದ್ರು. 3ನೇ ರೌಂಡ್ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ ಗೌಡ್ರೆ ನಾ ಯಾರಿಗಾರು ಕೊಟ್ಬಿಡ್ತೀನಿ ಒಪ್ಕೊಳ್ಳಿ, ಸ್ಲಮ್ ಬೋರ್ಡ್ ತಗೊಳ್ಳಿದ್ರು. ಬೇಡ, ನಮ್ ತಿಮ್ಮೇಗೌಡರು ಹೌಸಿಂಗ್ ಬೋರ್ಡ್ ಫೌಂಡರು, ಹೌಸಿಂಗ್ ಬೋರ್ಡ್ ಚೇರ್ಮನ್ ಕೊಡಿ ಅಂತ ಹೇಳಿದ್ರು. ಆಮೇಲೆ ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಅವತ್ತೇನೆ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 50% ರೇಟಲ್ ಕೊಡೋ ಸೈಟು, ಮತ್ತೆ SC STಗಳಿಗೆ 24.1 ಅವ್ರಿಗೂ ಕೂಡ 50% ಕೊಡಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಜಾರಿಗೆ ಮಾಡಿದ್ದು ನಾವೇ. ಆಗ ಕೃಷ್ಣ ಶೆಟ್ಟಿ ಇದ್ರು, ಅದಾದ್ಮೇಲೆ ಕಟ್ಟ ಸೂರ್ಯನಾಡು ಹೋದ್ರು, ಆಮೇಲೆ ಸೋಮಣ್ಣ ಬಂದ್ರು ಮಿನಿಸ್ಟರ್ ಆಗಿ. ನಾವು ಆಗ ಹೌಸಿಂಗ್ ಬೋರ್ಡ್ ಚೇಂಜ್ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ದಾಖಲೆ ಮಾಡಿದಾಗ ನಾವು ಅವತ್ತು ದಿನ ಮಾಡಿದ್ವಿ. ಅವತ್ತೊಂದ್ ದಿವ್ಸ ಸೋಮಣ್ಣ ಕೊನೆಗೆ ಅದಾಯ್ತು. ಅದಾದ್ಮೇಲೆ ಯಡಿಯೂರಪ್ಪ KJP ಮಾಡ್ಬಿಟ್ರು. KJP ಮಾಡಿದಾಗ ಅವರು ನಮ್ಮನ್ನ ಕರೀಲಿಲ್ಲ. BJPಲಿ ಯಾರು ಕೂಡ ಉಳ್ಕೊಳ್ಳಿ ನೀವು ಅಂತಲೂ ಹೇಳಿಲ್ಲ. ಈ ಕುಮಾರಸ್ವಾಮಿ ಅವರು ಇಲ್ಲ ನೀವು ಬರ್ಬೇಕು ನಮ್ಗೆ ನೀವು ಬಂದಿದ್ರೆ 5 ಸೀಟ್ ಗೆಲ್ತಿತ್ತು ಅಂತ ಹೇಳಕ್ ಶುರು ಮಾಡಿದ್ರು. ಮತ್ತೆ ಈಗ ಯಾಕೆ ಸರ್ ಯಾರಿದ್ರು ಹೋದ್ರು ಏನು ಇಲ್ಲ ಅಂತ ವಾಪಸ್ ದಳಕ್ ಬಂದೆ. ಒಂದು ನಾವು ಮರಳಿ ಮನೆಗೆ ಅಂತ ಬಂದೆ.
ಆಗ ಒಂದು 50,000 ಜನ ಸೇರಿಸಿ ಸಭೆ ಮಾಡಿ ಸೇರಿದೆ. ಓಕೆ. ನಾವು 5 ಸೀಟ್ ಗೆದ್ವಿ. ಓಕೆ. ಅದು ಅದಾಯ್ತು. ಅದಾದ್ಮೇಲೆ ಸಿದ್ದರಾಮಯ್ಯನವರು CM ಆಗೋದು 13ರಿಂದ 18. 18 ನಾನು ಚಾಮುಂಡೇಶ್ವರಿ ಬಂದ್ಬಿಟ್ಟೆ 13ರಲ್ಲಿ. ತಿರುಗಿ 18ಕ್ಕೆ ಮತ್ತೆ ನಾನು ಕುಮಾರ ಪರ್ವ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ನಾನು ಘೋಷಣೆ ಮಾಡಿದಾಗ್ಲೂ ಆದ್ರು ಕುಮಾರ ಪರ್ವ ಅಂತ ಮಾಡಿದಾಗ್ಲೂ ಕೂಡ ಇಲ್ಲಿಂದ 40,000 50,000 ಲೀಡಲ್ಲಿ ಎಲ್ಲ ಗೆದ್ದು ಆವತ್ತು ಕೂಡ ಭಾರಿ ಕಾರ್ಯಕ್ರಮ ಮಾಡಿ ಘೋಷಣೆ ಮಾಡಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತೇಳಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಈಕ್ವಲೆಂಟ್ ಖಾತೆ ಕೊಡ್ತೀನಿ ಘೋಷಣೆ ಮಾಡಿ ಹೋಗಿದ್ರು. ಹೈಯರ್ ಎಜುಕೇಶನ್ ತೆಗೆದಿಟ್ರು. ನಾನ್ ಬೇಡ, ನನಗೆ ನಾನು ಅಷ್ಟು ಓದಿಲ್ಲ ಅಂತೇಳಿ ಬೇಕಾದಷ್ಟು ಹೇಳಿದ್ರು ಕೇಳಿ ಅದೇ ತೆಗೆದಿಟ್ರು. ಆಮೇಲೆ ಕರ್ಸಿದ್ರು. ಎಲ್ಲಿ ಇನ್ಫೋಸಿಸ್ ಅಲ್ಲಿ ಮಂಡ್ಯ ರಮೇಶ್ ಅಧ್ಯಕ್ಷರು ಅದ್ಯಾವ್ದು ಬೇಕು ತಗೊಳ್ಳಿ ಬಣ್ಣ ಈ ಸರಿ ಅಂತ ಕರ್ಕೊಂಡು ಹೋದ್ರು. ನಾನು 20,000 1 ತಿಂಗಳು ಮುಂಚೆ ಕಟ್ಕೊಂಡಿದ್ದೆ. ತಗೊಳ್ವೆ ಅಂದ್ರು. ಇದು ಮಾರ್ಕೆಟಿಂಗು ಎಕ್ಸೈಸ್ ತಗೊಳ್ಳಿ ಅಂದ್ರು, ಅದು ಕೊಡ್ಲಿಲ್ಲ. ಇದನ್ನೇ ಇಟ್ರು. ಕೊನೆಗೆ ಯಾರೋ ಹೇಳೋರು ನಾವು ಕೊಟ್ಟು ಮಾಡ್ಲಿಲ್ಲ ಅವ್ರು ಅಂತಾರೆ ಅಂತ. ಆಗೋದೆ ಹೈಯರ್ ಎಜುಕೇಶನ್ ತಗೋತೀನಿ ಅಂದೆ. ತಗೊಳ್ಳಿ ಅಂದ್ರು, ತಕೊಂಡೆ. ದೇಶಪಾಂಡೆ ಅವ್ರ ಕ್ಯಾಬಿನೆಟ್ ಒಂದಿಷ್ಟು ಹೇಳಿದ್ರು, ಏನಪ್ಪ ನಾವು ಮಾಡಿಲ್ಲ, GT ದೇವೇಗೌಡ ಓದಿಲ್ಲ ಅಂದ್ಬಿಟ್ಟು ಇಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾನೆ. ವೈಸ್ ಚಾನ್ಸಲರ್ಗಳು IAS ಆಫೀಸರ್ಗಳು ಎಲ್ಲ ಹೇಳ್ತಾ ಇದಾರೆ ಹೈಯರ್ ಎಜುಕೇಶನ್ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ. ಅಷ್ಟು ಚೆನ್ನಾಗಿ ಹೈಯರ್ ಎಜುಕೇಶನ್ ಸಿಕ್ಕಿದ್ದ 12 ತಿಂಗಳು. 12 ತಿಂಗಳಲ್ಲಿ ನಾನು ಅಷ್ಟು ವೇಗವಾಗಿ ಹೈಯರ್ ಎಜುಕೇಶನ್ ಶಕ್ತಿ ತುಂಬತಕ್ಕಂತ ಕೆಲಸ ಸಿಕ್ಕಿದ್ದ ಅದೆಲ್ಲ ಮಾಡಿದೆ. ಅದಾದ್ಮೇಲೆ ಮುಗಿದ್ಮೇಲೆ ನಾನು ಮುಗೀತು. ಇನ್ನು 23 ಎಲೆಕ್ಷನ್ ಅಲ್ಲೂ ಕೂಡ ನಾನು ಗೆದ್ದೆ. 23 ಎಲೆಕ್ಷನ್ ಅಲ್ಲಿ 23 ಚಾಮುಂಡೇಶ್ವರಿ ಗೆದ್ದಿದ್ದೇನೆ. 3 ವರ್ಷ ಆಯ್ತು. ಮತ್ತೆ ಸಿದ್ದರಾಮಯ್ಯ CM ಆಗಿದ್ದಾರೆ. CM ಅವ್ರು 8 ವರ್ಷ ಸಿದ್ದರಾಮಯ್ಯ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. 18ರಲ್ಲಿ ಸೋತರು. ಅವ್ರ ಗೆಲುವಿನ ಪಾತ್ರ ಸೋಲಿನ ಪಾತ್ರ ಎಲ್ಲಾದ್ರೂ ಜೊತೆಲಿದೀವಿ ನಾವು ಅವ್ರನ್ನ. ಆದ್ರೆ ನಾನು ರಾಜಕೀಯನ ಬೇರೆ, ಪ್ರೀತಿ ವಿಶ್ವಾಸನೆ ಬೇರೆ ದಿಟ್ಟಲ್ಲಿರೋನ್ ನಾನು. ಬೇರೆಯವ್ರ ತರ ದ್ವೇಷ ಮಾಡೋದು, ದ್ವೇಷ ನನ್ನ ಸರ್ವಿಸ್ ಅಲ್ಲೇ ಇಲ್ಲ ಯಾರ ಮೇಲೂ. ನಾನ್ ತುಳಿದಾಕ್ಬಿಟ್ಟವ್ರ ಮೇಲೂ ನಾನು ದ್ವೇಷ ಮಾಡಲ್ಲ. ನಂಗೆ ಆಗಿದೆಯಾ ಸರ್? ತುಳಿಯೋ ಪ್ರಯತ್ನಗಳಾಗಿದೆಯಾ? ಹೇಳ್ಬಿಡ್ತೀನಿ ಎಷ್ಟು ಆಗಿದೆ ಅಂತ ಹೇಳ್ತೀನಿ ನಾನು. ಆದ್ಮೇಲೆ ನನಗೆ ಅವ್ರು 1 ವರ್ಷ ಆದ್ಮೇಲೆ ಪಾರ್ಟಿ ಕರೆದು ಮೀಟಿಂಗು, ನೀವು ಕೋರ್ ಕಮಿಟಿ ಅಧ್ಯಕ್ಷ ಆಗ್ಬೇಕು ಅಂತ. ಇಬ್ರಾಹಿಂ ಅಧ್ಯಕ್ಷ ಇದ್ರು, ದೇವೇಗೌಡರು ಕುಮಾರಸ್ವಾಮಿ ಸೇರಿ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ರು. ಬೆಳಗಾಂ, ಗುಲ್ಬರ್ಗ, ಧಾರವಾಡ ಎಲ್ಲ ಕಡೆ ಹೋಗಿ ಸಭೆಗಳು ಮಾಡಿ ಬಂದೆ. ಅದಾದ್ಮೇಲೆ ಅಪೋಸಿಷನ್ ಲೀಡರ್ ಬಂತು. ಅವಾಗ ನನ್ನೇ ಎಲ್ಲಾರು ಹೇಳಿ ಅಪೋಸಿಷನ್ ಲೀಡರ್ ಆಗ್ತೀನಿ ಅಂತೇಳಿ ನಾನೊಂದು ಆಫೀಸು PA ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಸಾಯಂಕಾಲವರೆಗೂ ನಾನೇ ಬೆಳಿಗ್ಗೆ ಹೊತ್ತಿಗೆ ಅಪೋಸಿಷನ್ ನಾನು ಅವ್ರು ಯಾರು ಮಾಡಿದ್ರು ಸಂತೋಷ ಆಯ್ತಿತ್ತು. ನಾನು ಹೇಳ್ದೆ ಸುರೇಶ್ ಅವ್ರಿಗೇನೆ, ಸುರೇಶ್ ಬಾಬುಗೆ ನೀವು ಕೋರ್ ಕಮಿಟಿ ಅಧ್ಯಕ್ಷ ಮಾಡಿ ನನಗೆ ಲೀಡರ್ ಮಾಡಿ ಅಂದೆ. ಅವ್ರು ಮಾಡ್ಲಿಲ್ಲ. ಮಾಡ್ಬೇಕಾದ್ರೆ ನನ್ಗೆ ಒಂದೇ ಒಂದು ಮಾತು, ಹಿಂಗಿದೆ ಬೇರೆ ಕಮ್ಯುನಿಟಿ ಮಾಡ್ಕೊಳ್ಳೋಣ ಅಂತ ಕಾನ್ಫಿಡೆನ್ಸ್ಗೂ ತಗೊಳ್ಳಿಲ್ಲ. ಯಾವಾಗಲೂ ಸ್ವಲ್ಪ ನನ್ನ ಬಗ್ಗೆ ಅವರು ಇದೇ ರೀತಿ ಮಾಡ್ತಾರಲ್ಲ ಅಂತ ನನಗೆ ನೋವು. ಅವತ್ತಿಂದ ನಾನು ಹೋಗ್ಲಿಲ್ಲ, ಬಂದ್ಬಿಟ್ಟೆ ಇಲ್ಲಿಗೆ. ಈಗ ನಾನು MLA ಇದ್ದೀನಿ, ಚಾಮುಂಡೇಶ್ವರಿ ಕ್ಷೇತ್ರದ ದಳನೇ ಕಟ್ಟಿದ್ದೀನಿ, ಅಭಿವೃದ್ಧಿನೇ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಈಗ ನಾನು ನನ್ನ ಮಗ ಇಬ್ಬರು ಜಿಲ್ಲೆಯಲ್ಲಿ ಇಬ್ಬರೇ ಗೆದ್ದಿರೋದು. JDS ಇಂದ 5 ಗ್ಯಾರಂಟಿ ಒಳಗೂ ಕೂಡ ಗೆದ್ದಿದ್ವಿ. ನಾನು 25 ವರ್ಷ ಅಲ್ಲಿ ಸರ್ವಿಸ್ ಮಾಡಿರೋ ಹುಣಸೂರಿನ ಸೇವೆಗೆ ನನ್ನ ಮಗನ ಗೆಲ್ಸಿದ್ದಾರೆ. ಚಾಮುಂಡೇಶ್ವರಲ್ಲಿ ನಿರಂತರವಾಗಿ ನಾನು 71, 72ನೇ ಇಸ್ವಿಯಿಂದಲೂ ಕೂಡ ಈ ಕ್ಷೇತ್ರದಲ್ಲಿ PLD ಬ್ಯಾಂಕು, DC ಬ್ಯಾಂಕು, TAPCMS, ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಲ್ಲ ಆಗಿ ನಾನು ಬೆಳೆದು ಬಂದಿರೋದಕ್ಕೆ ಉಳಿಸೋರು ಜನ. ಈಗ ನನಗೆ ಬಿಟ್ಟು ಸಭೆಗಳು ಮಾಡಿದ್ದಾರೆ. ನನ್ನ ಮಗ, ಪಕ್ಷ ಮುಖಂಡಗಳೆಲ್ಲರೂ ಸೇರಿಸಿ ಕುಮಾರಸ್ವಾಮಿ ಯಾವ ಕ್ಷೇತ್ರಕ್ಕೂ ಹೋಗದೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದು ಜನತಾದಳ ಸಭೆ ನಾನು ಬಿಟ್ಟು ಮಾಡೋಗಿದೆ. ಓಕೆ ಸರ್, ಬಹಳ ಜನರಿಗೆ ಒಂದು ಕುತೂಹಲ, 2028ಕ್ಕೆ GT ದೇವೇಗೌಡರು ಚಾಮುಂಡೇಶ್ವರಿಯಿಂದ ಅಖಾಡಕ್ಕಿಳಿತಾರಾ ಮತ್ತು ಯಾವ ಪಕ್ಷದಿಂದ ಅಖಾಡಕ್ಕಿಳಿತಾರೆ
ಹುಣಸೂರಲ್ಲೇನೋ ಹರೀಶ್ ಗೌಡ್ರ ಪತ್ನಿ ನಿಲ್ತಾರಂತೆ, ಹರೀಶ್ ಗೌಡ್ರು ಚಾಮುಂಡೇಶ್ವರಿಗೆ ಬರ್ತಾರಂತೆ ಅನ್ನೋದಿದೆ. ಚಾಮುಂಡೇಶ್ವರಿ ಕ್ಷೇತ್ರ ಜನತೆ ನನ್ನನ್ನು ಒಂದೇ ಸಣ್ಣ ಚುನಾವಣೆಯಲ್ಲೂ ಕೂಡ ಸೋಲ್ಸಿಲ್ಲ. ಕರೆಕ್ಟ್. ಪಿಎಲ್ಡಿ ಬ್ಯಾಂಕು ಮಾರಾಮರಿ ನಡೀತು, ಜಿಲ್ಲಾ ಪರಿಷತ್ತು ಭಾರಿ ನಡೀತು. ಸುಮ್ಮನೆ ಯಾವ ಚುನಾವಣೆ ನಡೆದಿಲ್ಲ, ಎಲ್ಲವೂ ಭಾರಿ ಇದರಲ್ಲೇ ನಡೆದಿದ್ದಾರೆ. ಸಿದ್ದರಾಮಯ್ಯವರೇ ನಿಂತಿದ್ರು. ಕರೆಕ್ಟ್. ಆದ್ರೆ ನಮ್ಮ ಚಾಮುಂಡೇಶ್ವರಿ ಜನ ಯಾವುದೇ ಕಾರಣಕ್ಕೂ ಇದೊಂದು ಚುನಾವಣೆಯಲ್ಲಿ ನೀವು ಕಂಟೆಸ್ಟ್ ಮಾಡಲೇಬೇಕು. ಇದು ಯಾವತ್ತೂ ನೀವು ಸುಖವಾಗಿ ಅಧಿಕಾರ ನಡೆಸಲಿಲ್ಲ. ನಿಮ್ಮ ರಾಜಕೀಯದ ಇಷ್ಟು ವರ್ಷಗಳ ಅವಧಿನಲ್ಲೂ ಕೂಡ ನೀವು ಶಾಸಕರಾಗಿ ಮಂತ್ರಿಯಾಗಿ ಏನ್ ಕೊಟ್ಟ ಕೆಲ್ಸನ ರಾಜ್ಯ ಜನಕ್ಕೆ ಅಚ್ಚುಕಟ್ಟಾಗಿ ಮಾಡಿದೀನಿ. ಸಹಕಾರ ಮಂಡಲದ ಅಧ್ಯಕ್ಷರಾಗೂ ಮಾಡಿದೀನಿ, ಸಹಕಾರ ಕ್ಷೇತ್ರದಲ್ಲಿ ಇರ್ಲಿ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಆಗ್ಲಿ, ಸಹಕಾರ ಮಂತ್ರಿ ಇದ್ದಷ್ಟೇ ಅವಧಿನಲ್ಲಿ 5 ವರ್ಷ ಮಾಡ್ತಕ್ಕಂಥದ್ದು, 10 ವರ್ಷ ಮಾಡ್ತಕ್ಕಂಥ ಕೆಲಸ ಮಾಡಿದೀನಿ ನಾವು. ನಮ್ ಜನಕ್ಕೆ ನೀವೇ ಇರ್ಬೇಕು ಈ ಕ್ಷೇತ್ರದಲ್ಲಿ. ಯಾವುದೇ ಕಾರಣಕ್ಕೂ ನೀವು ಇಂತಕ್ಕೆ ಹೋಗುವಂಗಿಲ್ಲ. ನಿಮ್ ಮುಂದೆ ಯಾರೇ ಬಂದಿರ್ಲಿ ಇದೊಂದು ಬಾರಿ ನಮ್ ಚುನಾವಣೆ ನಿಲ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ನಮ್ ಜನ ತೀರ್ಮಾನ ಮಾಡಿದ್ದಾರೆ, ಹಠ ಮಾಡ್ತಿದ್ದಾರೆ. ನಮ್ ಜನ ಏನ್ ಹೇಳ್ತಾರೆ ಅದೇ ಕೇಳ. ಓಕೆ ಸರ್, ಇನ್ಫ್ಯಾಕ್ಟ್ 2023 ಚುನಾವಣೆ ಸಂದರ್ಭದಲ್ಲಿ ಖುದ್ದು ದೇವೇಗೌಡ್ರೆ ನಿಮ್ ಮನೆಗ್ ಬಂದ್ರು, ನೀವಿಬ್ಬರು ಕೂಡ ಭಾವುಕರಾಗಿದ್ರಿ. ಇದ್ರ ಮಧ್ಯೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅಂತ. ನಮ್ಮ ಅಭಿಮಾನಿಗಳಿಗೆ ಕೆಲವ್ರಿಗೆ ನೋವಿದೆ, ಹಿಂಗ್ ಮಾಡ್ತಿದಾರಲ್ಲ, ಜಿ ಟಿ ದೇವೇಗೌಡ ಪಕ್ಷದಲ್ಲಿ ಇಲ್ವಾ, ಇದಾರೆ. ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಹೊಗಳ್ಬಿಟ್ರು. ಸಿದ್ದರಾಮಯ್ಯನ ಎಲ್ಲರೂ ರಾಜೀನಾಮೆ ಕೊಡಿ ಅಂದ್ರು. ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ನಾನು ಹೇಳಿದಿಷ್ಟೇ, ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಇದೆ, ಕೋರ್ಟು ಇತ್ಯರ್ಥ ಮಾಡಿಲ್ಲ, ತಪ್ಪಿತಸ್ಥ ಅಂತ ಇತ್ಯರ್ಥ ಮಾಡಿದ್ರೆ ಮಾತ್ರ ರಾಜೀನಾಮೆ ಕೊಡ್ಬೇಕು ಯಾವುದೇ ರಾಜಕಾರಣಿ ಆಗ್ಲಿ. ಸಾರ್ವಜನಿಕ ಜೀವನದಲ್ಲಿ ಯಡಿಯೂರಪ್ಪನವ್ರು ಇದಾರೆ, ಕುಮಾರಸ್ವಾಮಿ ಇದಾರೆ, ಅಶೋಕ್ ಇದಾರೆ, ಎಲ್ಲಾರ ಮೇಲೂ ಕೇಸ್ ಇದಾರೆ. ಅವ್ರು ರಾಜೀನಾಮೆ ಕೊಟ್ಟಿದಾರ? ಸಿದ್ದರಾಮಯ್ಯನವ್ರಿಗೆ ಒಂದು, ಬೇರೆಯವ್ರಿಗೆ ಒಂದಿಲ್ಲ. ಸಾರ್ವಜನಿಕರಲ್ಲಿ ಜೀವನದಲ್ಲಿ ಇರೋರ ಮೇಲೆಲ್ಲ ಬಹಳಷ್ಟು ಕೇಸ್ಗಳು ಆಗ್ತಾರೆ. ಅದು ತಪ್ಪು ಸರಿನ ಅಂತಕ್ಕಂಥ ತೀರ್ಮಾನ ನ್ಯಾಯಾಲಯ ಮಾಡುತ್ತೆ. ನ್ಯಾಯಾಲಯ ಮಾಡೋ ತೀರ್ಪಿಗೆ ರಾಜೀನಾಮೆ ಕೊಡ್ಬೇಕು ಅನ್ನೋದನ್ನ ನೇರವಾಗಿ ಹೇಳಿದ್ರೆ ತಪ್ಪು. ಕುಮಾರಸ್ವಾಮಿ ರಾಜೀನಾಮೆ ಕೇಳಿದ್ರು, ಬಿಜೆಪಿ ರಾಜೀನಾಮೆ ಕೇಳಿದ್ರು, ಸಿದ್ದರಾಮಯ್ಯನವ್ರು ಯಾಕೆ ಕೊಡ್ಬೇಕು ಅಂದ್ರು. ಈ ತರ ಬೇರೆ ತರ ಅದನ್ನ ಟ್ವಿಸ್ಟ್ ಮಾಡಿ ಹೇಳಿದ್ದಾರೆ. ಇನ್ನೊಂದು ವಿಚಾರ, ನಮ್ ಪ್ರಿಯಾಂಕಾ ಖರ್ಗೆ ಆಫೀಸ್ಗೆ ಹೋಗಿದ್ದೆ. ಅಲ್ಲಿಂದ ಈಚೆ ಬಂದಾಗ ನಿಮ್ ಟಿವಿ ಮಾಧ್ಯಮದವರೆಲ್ಲ ನನಗೆ ಸುತ್ಕೊಂಡ್ರು. ಸಿದ್ದರಾಮಯ್ಯನವರು 7 ವರ್ಷ ತುಂಬೋಯ್ತು, ನಿಮ್ ಜಿಲ್ಲೆಯವರು ಏನ್ ಹೇಳ್ತೀರಿ? ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯಲ್ಲಿ ತಾಲೂಕು ಬೋರ್ಡು, ಯಾವ ಮಂತ್ರಿ, ಅವರಷ್ಟು ಅಧಿಕಾರ ಯಾರು ಅನುಭವಿಸಿದ್ದಾರೆ ರಾಜ್ಯದಲ್ಲೇ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಸೀನಿಯರ್ ಮೊದಲಿಗರು ಸಿದ್ದರಾಮಯ್ಯನವರು ಅಂತ ಹೇಳ್ದೆ. ಅದನ್ನ ಹೇಳ್ಬಾರ್ದಿತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬಗ್ಗೆ, ಡಿ ಕೆ ಶಿವಕುಮಾರ್ ಬಗ್ಗೆ ಅಪ್ರಿಸಿಯೇಷನ್ ಯಾವ್ದಕ್ಕಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಚೆನ್ನಾಗಿ ಕಟ್ಟಿದ್ದಾರೆ, ಅದ್ರಲ್ಲಿ ಅವರು ಪ್ರಥಮ ಇದ್ದಾರೆ ಅಂತ ಹೇಳಿದೆ. ಅವ್ರನ್ನ ಹೊಗಳ್ಬಾರ್ದು, ಅವ್ರಿಗೆ ಹೇಳ್ಬಾರ್ದಿತ್ತು. ನಾನು ಯಾವ ಪಕ್ಷದಲ್ಲಿ ಇದ್ರು ಈಗ ನಾನು ಕುಮಾರಸ್ವಾಮಿ ಅವ್ರ ಕಾರ್ಯಕ್ರಮವನ್ನು ನನ್ನಷ್ಟು ಹೇಳಿದ್ರೆ ಯಾರು ಇಲ್ಲ. ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಸಾಲ ಮನ್ನಾ ಮಾಡ್ತಾರೆ, ಮಾಡವ್ರೆ ಆಯ್ತಾ. ಇವರು ಯಾರಪ್ಪ ವೇಶ್ಯರು, ಅವ್ರಿಗೇನೋ ಹೇಳ್ತೀವಲ್ಲ, ಅವ್ರಿಗೆಲ್ಲ ಇದೆಂತ ರೋಗ ಇದೆಯಲ್ರಿ, ಸ್ತ್ರೀ ಅದೆಂತದೋ ಗೊತ್ತದಲ್ಲಪ್ಪ, ಅವ್ರ ಮನೆಗೆ ಹೋಗಿ ಮಲ್ಲಿಗೆ ಧೈರ್ಯ ತುಂಬಿದ್ದಾರೆ. ಇವೆಲ್ಲಾನು ನಾನೇ ನೇರವಾಗಿ ಹೇಳಿದ್ದೀನಿ. ನಾನು ಬಿಜೆಪಿಲಿ ಇದ್ದಾಗಲೂ ಹೇಳಿದ್ದೀನಿ. ರೇವಣ್ಣ ಏನೇನ್ ಕೆಲಸ ಮಾಡಿದ್ದಾರೆ, KV ಸ್ಟೇಷನ್ ಎಷ್ಟು ಮಾಡವ್ರೆ, ರಸ್ತೆ ಮಿನಿಸ್ಟರ್ ಎಷ್ಟು ಮಾಡವ್ರೆ, ಎಷ್ಟು ಕಾಲೇಜ್ ಕೊಟ್ಟವ್ರೆ, ಎಷ್ಟು KV ಸ್ಟೇಷನ್ ಕೊಟ್ಟವ್ರೆ. ನಾನು ಬಿಜೆಪಿಲಿ ಇದ್ದಾಗಲೂ ಹೇಳಿದ್ದೀನಿ ಇವ್ರನ್ನ. ನಾನು ಇರೋದು ಯಾರು ಏನ್ ಕೆಲಸ ಮಾಡಿರ್ತಾರೆ, ಯಾವ ಪಕ್ಷದಲ್ಲಿ ಇದ್ರು ಹೇಳ್ತೀನಿ ನಾನು. ನನ್ ಗುಣ ಅದು. ಅದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ನಾವೇನ್ ಮಾಡಕ್ಕಾಯ್ತದೆ? ಅದೇ ಕಾರಣ ಬಿತ್ಬಿಟ್ಟು ಅವ್ರು ಹೇಳಿದ್ರೆ ನಾ ಏನ್ ಮಾಡಕ್ಕಾಯ್ತದೆ? ನಿಮ್ಮ
ಮಗ ಕೂಡ ಹಠ ಮಾಡ್ತಿದಾರ ಸರ್, ಇಲ್ಲ ನಾನೇ ನಿಲ್ತೀನಿ ಈ ಬಾರಿ ಚಾಮುಂಡೇಶ್ವರಿ ಅಂತ. ಇಲ್ಲಪ್ಪ, ಜನ ಹಂಗಂತ ಹೇಳ್ತಾರೆ. ಓಕೆ. ಇವರು ಸರ್ ಸಾರಾ ಮಹೇಶ್ ಅವ್ರು ಯಾಕೆ ಮುನಿಸ್ಕೊಂಡಿದ್ದಾರೆ? ಸಾರಾ ಮಹೇಶ್ ಅವರು ನಮ್ಮ ಮನೆಗೆ ನನ್ನ ಬರ್ತ್ಡೇಗೆ ವಿಶ್ ಮಾಡಕ್ ಬಂದಿದ್ರು KR ಆವಾಗ ಏನೇನೋ ಮಾತಾಡ್ತಿದ್ರು. ಓಕೆ. ದಳದಲ್ಲಿ ನಿಮ್ಮನ್ನ ಸೇರ್ಸಲ್ವಂತೆ ಅಂತ ಮಾತಾಡ್ತಾ ಇದ್ರು. ಅಲ್ಲ ಕಣಯ್ಯ, ನನ್ನ ದಳ ಸೇರಿಸ್ತೇ ಹೋದ್ರೆ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ? ನಿಮ್ ಸಾರಾ ಮಹೇಶ ಗೆದ್ದನಪ್ಪ ಅಂತ ಹೇಳ್ದೆ. ಅದಕ್ಕೆ ಸಿಟ್ಟು ಹತ್ಕೊಂಡು ನನ್ಗೆ ಹಿಂಗಂದವ್ರೆ ಓಕೆ ಅಂತ ಕಾರಣ ಅದು ಒಂದೇ, ಇನ್ಯಾವ ಇಂಟೆನ್ಷನ್ ಇಲ್ಲ. ಕರೆಕ್ಟ್ ಸರ್. ನಾನು ಜಾಸ್ತಿ ಕಾಂಟ್ರವರ್ಸಿ ಕೇಳೋದಕ್ಕೆ ಹೋಗೋದಿಲ್ಲ. ನಾನು ಬಂದಿದ್ದೇ ಒಂದು ನಿಮ್ಮ ಸ್ಟೋರಿನ ಕೇಳೋದಕ್ಕೆ. ಸರ್, ನನ್ನೊಂದು ವಿಡಿಯೋ ನನಗೆ ಸ್ಟಿಲ್ ಅದು ಕಣ್ಣು ಮುಂದೆ ಹಾಗೇ ಇದೆ. ಮೊಮ್ಮಗು ಸತ್ತಾಗ ಅದನ್ನ ತಪ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರಿ. ಎಷ್ಟು ಬಾಂಡಿಂಗ್ ಇತ್ತು ಸರ್ ಮೊಮ್ಮಗು ಜೊತೆ ನಿಮಗೆ? ಮೊಮ್ಮಗಳ ಜೊತೆ ಅಂದ್ರೆ ಮಗನ ಮೇಲೆ ಒಬ್ಬನೇ ಮಗ. ನಾನೇನು ಇಷ್ಟು ವರ್ಷ ದುಡ್ಕೊಂಡ್ ಬಂದಿದ್ದೀನಿ. ಮೊದ್ಲಿಂದ ಕೂಡ ಒತ್ತು ಬಿತ್ತು ಒತ್ತು ಎಲ್ಲ ಕಷ್ಟಪಟ್ಟಿದ್ದೀನಿ. ಇಡೀ ಅಕ್ಕ ತಂಗಿಯರ 5 ಜನ ಕುಟುಂಬನೂ ಕೂಡ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಜೊತೆ ಇದ್ದೀನಿ ಇವತ್ತು ಕೂಡ. ಯಾರು ಶ್ರೀಮಂತಗಳೇನಲ್ಲ. ನಮ್ಮ 2 ಹೆಣ್ಮಕ್ಳು, ನನ್ನ ಹೆಂಡತಿ, ಇವ್ರನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಸಾಕಿ ಸಲಿ ಬೆಳೆಸಿದಾಳೆ. ಆ ಮುದ್ದು ಪ್ರೀತಿ ಅವನಿಗಿಂತ ಜಾಸ್ತಿ ನಮ್ಗೆ ಇನ್ಯಾರು ಮೊಮ್ಮಕ್ಳು ಮನೇಲಿ ಇವರೇ ಇರೋದು. ಒಂದ್ ಪ್ರೀತಿ ಯಾವತ್ತು ನಾನು ಯಾವತ್ತು ಮಕ್ಳು ಎತ್ಕೊಂಡವನಲ್ಲ. ನನ್ನ ಜೀವನದಲ್ಲಿ ನನ್ನ ಮಕ್ಕಳನ್ನ ಒಂದ್ ದಿವಸ ಎತ್ಕೊಂಡ್ ಮುದ್ದಾಡಿಲ್ಲ. ಆಯ್ತಾ? ಮಕ್ಕಳನ್ನಲ್ಲಿ ಹೆಂಡತಿನ ಕರ್ಕೊಂಡು ಯಾವ ಸಿನಿಮಾಕ್ಕೂ ಹೋಗಿಲ್ಲ. ನಾನು ಜನ ಆಯ್ತು, ನಾನಾಯ್ತು, ಮನೆ ಸಂಸಾರ ಕಷ್ಟದನ್ನ ಸ್ವಾಭಿಮಾನದಿಂದ ನಿಭಾಯಿಸ್ತಕ್ಕಂಥದ್ದು. ನಾನು ಎಲ್ಲೂ ಕೂಡ ಇವ್ರು ಯಾರೇ ಹೇಳಿದ್ರು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ. ಇವತ್ತು ಸಾಲಗಾರನಾಗಿದ್ದೀನಿ. ಅವತ್ತು ನಮ್ಮ ಅಪ್ಪ ಸತ್ತಾಗ 1,500,000 ಸಾಲ ಎಲ್ಲ ಏನಿತ್ತು, ಅವತ್ತಿಂದ ಇವತ್ತು ಗಂಟೆ ಸಾಲದಲ್ಲೇ ಮದುವೆಗಳಿರ್ಬೋದು, ಎಲೆಕ್ಷನ್ ಇರ್ಬೋದು, ಮತ್ತೊಂದಿರ್ಬೋದು, ದೇವ್ರು ನಡ್ಸ್ಕೊಂಡು ಹೋಗ್ತಿದ್ದಾನೆ ಹೆಂಗೋ. ಅದರಿಂದ ನಾನು ಯಾವ್ದಕ್ಕೂ ಸಾಲಕ್ಕೆ ಹೆದರಲ್ಲ. ಗೊತ್ತಾಯ್ತಾ? ಸಾಲ ಮಾಡೇ ಬದುಕ್ಬೇಕು. ಆ ತೀರ್ಮಾನ ಮಾಡಿದೀನಿ. ಈಗ ಸಾಲ ತೀರ್ಸ್ಬೇಕು. ನನ್ನ ಮಗ ಹೋದ್ಮೇಲೆ ನಾನು ಸಾಲ ತೀರ್ಸಕ್ ಏನ್ ಮಾಡ್ಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವನಿರುವಾಗ ನಾನು ಯಾವ್ದು ಅವನಿಗೆ ಬಿಟ್ಬಿಟ್ಟಿದ್ದೆ. ಯಾವ್ದಾದ್ರು ಹೋದ್ರೆ 5,000 ಕೊಡೋ ಅಂತ ಈಸ್ಕೊಂಡು ಹೋಯ್ತಿದ್ದೆ. ನನ್ನ ಜೀವನದಲ್ಲಿ ನನ್ನ ಜೋಬಲ್ಲಿ ನನ್ನ ಪೆಟ್ಟಿಗೆನೇ ಇಲ್ಲ. ನಾನು ಯಾವತ್ತೂ ಕೂಡ ಪರ್ಸನಲ್ ದುಡ್ಡು ಇಟ್ಟವನೇ ಅಲ್ಲ. ನಮ್ಮ ಅಪ್ಪನೂ ಹಂಗೆ ಇದ್ರು, ನಾನು ಹಂಗೆ. ಸರ್, ಬದುಕಲ್ಲಿ ಬಹಳಷ್ಟು ಕಷ್ಟಗಳನ್ನು ನೋಡಿದ್ದೀರಿ. ಯಾವತ್ತಾದ್ರೂ ಕಣ್ಣೀರ್ ಇಟ್ಟಿದ್ದೀರಿ ಸರ್ ಕಷ್ಟಗಳನ್ನ ನೋಡಿ? ನಮ್ಮ ಅಪ್ಪ ಸತ್ತಾಗ ನನ್ಗೆ ಅಷ್ಟೊಂದು ಭಾರಿ ತಿಳುವಳಿಕೆ ಏನು ಇರ್ಲಿಲ್ಲ. ಅವನು ಸಾಯೋ ಮುಂದೆ ಕೂತ್ಕೊಂಡು ಇದ್ದೆ. ಸಾಧುಗಳು ಭಜನೆ ಮಾಡ್ತಾ ಇದ್ರು. ನಮ್ಮ ತಂದೆ ಪ್ರಾಣ ಮೂಗಲ್ಲಿ ಹೋಯ್ತು. ಅದನ್ನ ನೋಡಿದ್ದೆ. ನಾನು ದುಃಖ ಬಂದಿದ್ದು ನನ್ನ ಮೊಮ್ಮಗು ಸತ್ತಾಗ ಹತ್ತಿದ್ದೀನಿ. ನನ್ನ ಮಗ ಗೆದ್ದು ದಿವಸ ಹತ್ತಿದ್ದೀನಿ. ಅದನ್ನೇ ಕಾಯ್ತಾ ಇದ್ದೆ. ನನ್ನ ರಿಸಲ್ಟ್ ಬಂದ್ಬಿಡ್ತು, ಒಂದು ಬರೀ 2,000ಕ್ಕೆ ಬಂದ್ಬಿಡ್ತಲ್ಲ ಅಂತೇಳಿ ಅವ್ನು ತಬ್ಕೊಂಡು ಅವತ್ತು ಭಾರಿ ದುಃಖ ಮಾಡಿ ಕಣ್ಣೀರು ಹಾಕಿದ್ದೀನಿ. ಇನ್ನೊಂದು, ನನ್ನ ಮಗ ಏನು ಹೇಳ್ದೆ ಕೇಳ್ದೆ ಒಂದೇ ಸತಿ ಮನೆ ಬಿಟ್ಟು ಹೊಟ್ಟೋದಲ್ಲ ಅಂತ ಒಂದು ಕಣ್ಣೀರು ಹಾಕಿದೆ. 3 ನಿದರ್ಶನಗಳು ಇಷ್ಟೇ ಕಣ್ಣೀರು ಹಾಕಿರೋದು. ನನಗೆ ಇನ್ಫ್ಯಾಕ್ಟ್ ಪಿರಿಯಾಪಟ್ಟಣ ಮಹಾದೇವ್ ಕೂಡ ಹೇಳ್ತಾ ಇದ್ರು ಸರ್, ಅವ್ರ ಗಂಡ ಹೆಂಡತಿ ಲಿಟ್ರಲಿ ಅಳ್ತಿದ್ರು ಕಾರ್ಯಕ್ರಮದಲ್ಲಿ. ನಮಗೆ ಹೇಳ್ದೆ ಕೇಳದೆ ಮಗ ಮನೆ ಬಿಟ್ಟು ಹೊರಟೋದ. GT ದೇವೇಗೌಡರು ಅವ್ರ ಮನೆಯಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಅಂತ. ಮಹಾದೇವನು ಭಾರಿ ಕಷ್ಟಪಟ್ಟು ಬಂದಿದ್ದಾರೆ. ಅವರೆಲ್ಲ ಮಹಾದೇವ್ ಆಗ್ಲಿ, ನಾವಾಗ್ಲಿ, ನಾವು ಅಪ್ಪದಿರಾಗ್ಲಿ, ಪಂಚಾಯತಿ ಮೆಂಬರ್ಗಳು ಆಗಿಲ್ಲ. ಹೆಂಗೋ ಬಂದಿದೀವಿ. ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡಿ ಬೆಂಬಲ ಮಾಡ್ಕೊಂಡು ಆ ಮೂಲಕ ಜನ ಸೇವೆ ಮಾಡೋ ಮೂಲಕ ಜನ ಗುರ್ತಿಸ್ಕೊಂಡು ಬಂದಿದೀವಿ. ಮಕ್ಕಳಿಗಷ್ಟು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಗ ಹಿಂಗ ಆಯ್ತಾರೆ ಅಂದ್ರೆ ಯಾರು ನಂಬೋದಿಲ್ಲ.
ಆ, ಈ ಪರಿಸ್ಥಿತಿ ಈಗಲಾದ್ರೂ ಕೂಡ ಯಾರೆಲ್ಲ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇವ್ರು ಯಾರು ಇಲ್ಲ. ಹೌದು. ಕಾಲು ಎಡಗುತ್ತೆ, ಮುಂದೆ ಎಡಗದೆ ಇದ್ದಂಗೆ ತಪ್ಪನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅವ್ರ ಶ್ರೇಯಸ್ಸಿಗೆ. ನಮ್ದೇನಾಗಿದೆ ಎಲ್ಲ, ಬಟ್ ಅವರ ಶ್ರೇಯಸ್ಸಿಗೆ, ಅವ್ರ ಬೆಳವಣಿಗೆಗೆ ಜನರಿಂದ ಒಂದೇ ಒಂದು ಕಪ್ ಚುಕ್ಕೆ ಪಡ್ಕೊಂಬಿಟ್ರೆ ರಾಜಕೀಯ ಎದುರಾಳಿಗಳಿಗಿರ್ಬೋದು ಅಥವಾ ನಮ್ಮ ಅಭಿಮಾನಿಗಳಿಗಿರ್ಬೋದು, ಓಕೆ, ಇಷ್ಟು ವರ್ಷ ನಮ್ಮನ್ನು ಸಾಕಿ ಬೆಳೆಸಿರ್ತಕ್ಕಂಥವ್ರಿಗೂ ಕೂಡ ಇದು ಒಂದು ದುಃಖ ಇರುತ್ತೆ. ಏನಪ್ಪ ಇಷ್ಟು ಕಷ್ಟಪಟ್ಟು ಬೆಳೆಸಿ ನೆಮ್ಮದಿಯಾಗಿ ಸುಖವಾಗಿರ್ತಕ್ಕಂಥ ಕಾಲದಲ್ಲಿ ಬೇರೆ ಜನನೆಲ್ಲ ಜಯಿಸ್ಕೊಂಡ್ ಬಂದಿದ್ದಾರೆ. ಮನೆಯಲ್ಲೇ ಮಕ್ಳುಗಳು ಹಿಂಗಾದ್ರೆ ಏನು ಅಂತ ಯೋಚನೆ ಬೇರೆ ಜನ ಯೋಚನೆ ಮಾಡ್ತಾರೆ, ಜನರೇ ಯೋಚನೆ ಮಾಡ್ತಾರೆ. ಯಾವತ್ತೂ ಕೂಡ ಸುಳ್ಳು ಸಾಯುತ್ತೆ, ಸತ್ಯ ಉಳಿಯುತ್ತೆ. ಸುಳ್ಳು ಸಾಯುತ್ತೆ, ಸತ್ಯ ಉಳಿಯುತ್ತೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಸಿದ್ದರಾಮಯ್ಯ ಸುದೀರ್ಘವಾಗಿ ಇಷ್ಟು ವರ್ಷ ಅಧಿಕಾರ ಮಾಡ್ಕೊಂಡೇ ಬಂದ್ರು. ಈಗ ಅಧಿಕಾರ ಬಿಡೋದ್ ತಪ್ಪಾಯ್ತಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಹಣನೂ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರ, ಹಣ, ಅಂತಸ್ತು ಯಾವತ್ತೂ ಯಾರಿಗೂ ಶಾಶ್ವತ ಅಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ದೇವ್ರು ಮೆಚ್ಚಬೇಕು, ಜನ ಮೆಚ್ಚಬೇಕು, ಬಡವರು ಮೆಚ್ಚಬೇಕು. ಅದು ಏನ್ ಮಾಡಿರ್ತೀವಿ ಅದು ಮಾತ್ರ ಮನುಷ್ಯನಿಗೆ ಸಾರ್ಥಕವಾಗಿ ಉಳಿಯುತ್ತೆ. ಮನುಷ್ಯ ಇಲ್ಲಿಂದ ಮೇಲೋದಾಗಲೂ ಕೂಡ ದೇವರು ಕೂಡ ಆಶೀರ್ವಾದ ಮಾಡಿ ಮುಂದೇನು ಕೂಡ ಒಳ್ಳೆ ಮೇಲ್ಗಡೆನೂ ಕೂಡ ನೆಮ್ಮದಿಯಾಗಿರ್ತಕ್ಕಂಥ ಸ್ಥಾನವನ್ನ ದೇವರು ಕೊಡ್ತು, ಕಲ್ಪನೆ ಮಾಡ್ತಾನೆ. ಇವತ್ತಿನ ಒಂದು ಅಂತಸ್ತು ಸಿಕ್ಕದ ಕೂಡಲೇ ಯಾರು ಎತ್ತು ಒತ್ತು ಅವನ ತಿಂಗಳು 9 ಹೊತ್ತು ದೇವ್ರಿಗೆಲ್ಲ ತಿರುಗಿ ಗಂಡು ಮಕ್ಳಾಗ್ಬೇಕು ಅಂತೇಳಿ ಮಾಡಿರ್ತಕ್ಕಂಥವ್ರು ಅವರನ್ನ ತುಳಿದು ಒಂದು ಸಿಂಹಾಸನದ ಮೇಲೆ ಕೂತ್ಕೊತೀನಿ ಅಂದ್ರೆ ಆಗ ದೇವ್ರು ಬಿಡಲ್ಲ. ಹಂಗ ಆಗ್ಬಾರ್ದು ಅನ್ನೋದೇ ನಮ್ಮ ಆಸೆ. ಅವ್ರ ಭವಿಷ್ಯದ ಹಂಗ್ ಮಾಡ್ಕೋಬಾರ್ದು ಅನ್ನೋದೇ ನಾನು 100 ಜನ 1000 ಜನ ಯುವಕರಿಗೆ ಅವ್ರ ಮನೆಗಳಿಗೆ ಹೋಗಿ ನ್ಯಾಯ ತೀರ್ಮಾನ ಮಾಡಿ ನ್ಯಾಯವಾಗಿ ಮಾಡಿದ್ದೀನಿ. ನ್ಯಾಯ ಮಾಡ್ಬಿಟ್ಟು ದುಡ್ಡು ಹೊಡೆಯೋದು, ನ್ಯಾಯ ಮಾಡಿ ಜಮೀನು ಹೊಡೆಯೋದು ಯಾವ್ದು ಕೂಡ ನನ್ನ ಜೀವನದಲ್ಲಿ ಮಾಡಿಲ್ಲ. ಇರುವಷ್ಟನ್ನೇ, ಎಷ್ಟಿದೆ ಅಷ್ಟೇ. ದೇವರು ನನಗಿನ್ನೂ ಕೂಡ 77 ವರ್ಷ ಈಗ ನನಗೆ. 77 ವರ್ಷದಲ್ಲಿ ನಾನು ಮಾಡುವಷ್ಟು ಕೆಲಸ ಹಗಲು ರಾತ್ರಿ ನಾನು ನೋಡಿಲ್ಲ ಬೇರೆಯವ್ರನ್ನ. ನನ್ನ ಕ್ಷೇತ್ರ 6 ಲಕ್ಷ ಇದೆ ಸರ್, ಸಂಸತ್ ಈಗಿನ ಪ್ರಕಾರ 2.5 ಕ್ಷೇತ್ರ ಆಯ್ತದೆ. ನಾನು ಒಬ್ಬನೇ ನಿಭಾಯಿಸ್ತಾ ಇದ್ದೀನಿ. ಸುತ್ತ ಯುಜಿಡಿ ಇಲ್ಲ, ರಸ್ತೆ ಇಲ್ಲ, ಮಾಡಿಲ್ಲ, ನೀರಿಲ್ಲ, ಎಲ್ಲ ದುಡ್ಡು ತಗೊಂಡು ಒಬ್ರು ಮಾಡಿ ಕಳಿಸ್ಬಿಟ್ಟು ದುಡ್ಡು ಹಿಡ್ಕೊಂಡು ಹೊಂಟೋದ್ರು. ಈಗ ಪಾಪ ಮನೆಗಳು ಕಟ್ಕೊಂಡ್ಬಿಟ್ಟು ಬೋರ್ವೆಲ್ ಇದ್ದು ಬೇಸಿಗೆ ಬಂದಿದೆ, ನೀರಿಲ್ಲ, ಗೋಳು ಅಂತಾರೆ. ಅವೆಲ್ಲ ನನ್ನ ತಲೆ ಬಂದಿದೆ. ಅವ್ರಿಗೇನೋ ಒಂದ್ ಸಮಸ್ಯೆ ಅಷ್ಟೋ ಇಷ್ಟೋ ಮಾಡ್ಕೊಂಡು ಪಾಪ ಅವ್ರಿಗೂ ಕಷ್ಟ ಗೊತ್ತಿದೆ. ಸರ್, ಇನ್ಫ್ಯಾಕ್ಟ್ ನನಗೆ ನಿಮ್ಮ ಅಕ್ಕಪಕ್ಕ ಕ್ಷೇತ್ರದಲ್ಲಿದ್ದಂತಹ ಮಾಜಿ ಶಾಸಕರುಗಳು ಹೇಳ್ತಿದ್ರು, ಅಯ್ಯೋ ನಾವು ಬಿಜೆಪಿಯಲ್ಲಿದ್ರು ನಮಗಿಂತ ಅನುದಾನ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಿದ್ದು GT ದೇವೇಗೌಡರು, ಕ್ಷೇತ್ರ ಜನರಿಗೆ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ಬಿಡ್ತಾನೆ ಇರ್ಲಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲೂ. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಅವ್ರು ಹೇಳೋದ್ ಸತ್ಯ. ಅವ್ರ ಕಾಲದಲ್ಲೇ ನಾನು ಹೆಚ್ಚು ಅನುದಾನವನ್ನ ನಮ್ಮ ಕಾಲದಲ್ಲೂ ಮಾಡಿದ್ದು, ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಮಾಡಿದ್ದು, ರೇವಣ್ಣ ನಾವು ಬಿಟ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ತಗೊಂಡು ಬಿಟ್ರೆ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ನೆನ್ನೆ ಹೇಳಿದೆ ನಾನು, ಒಂದೇ ಒಂದು ಟ್ರಾನ್ಸ್ಫರ್ಸ್ ಮಾಡಿಲ್ಲ 8 ವರ್ಷ, ವಿಶೇಷ ಅನುದಾನ ಪಡೆದಿಲ್ಲ 8 ವರ್ಷ. ನೆನ್ನೆ ಅಲ್ಲೇ ಹೇಳಿದ್ನಲ್ಲ, ನಮ್ದು ಪ್ರೀತಿ. ಇಷ್ಟು ವರ್ಷ ಚಾಮುಂಡೇಶ್ವರಿ ಗೆಲ್ಸಿದ್ದು ಇವತ್ತು ಮಾತಾಡ್ಸಕ್ ನಾನು ಬಂದಿದ್ದೀನಿ. ಅದು ಮನುಷ್ಯನ ಧರ್ಮ. ಆದ್ರೆ ಬೇರೆಯವ್ರು ತಿಳ್ಕೊಂಡಂಗೆ ವಿಶೇಷ ಅನುದಾನ ಪಡೆದಿಲ್ಲ 8 ವರ್ಷ, ಒಂದು ವರ್ಗಾವಣೆ ಮಾಡಿಸಿಲ್ಲ ನಾನು MLA ಆಗಿ ಅಂತ ಹೇಳಿದೆ. ನೇರ TV ಜನಕ್ಕೆ ಕೇಳಿದ್ದೀನಿ, ಹೇಳಿ ಯಾರು ಬಂದು ಈ ತರ ಯಾರು ಇರ್ತಾರೆ ಅಂತ. ಯಾರು ಹೋಯ್ತಾರೆ, ಯಾರು ಕಿವಿಲ್ ಮಾತಾಡ್ತಾರೆ, ಯಾರು ಚಾಡಿ ಹೇಳ್ತಾರೆ, ಅವರೇನೆ ನನ್ ಮೇಲೆ ಹೋಗಿ ಚಾಡಿ ಹೇಳ್ತಾರೆ. ಸಿದ್ದರಾಮಯ್ಯ ತಗೊಂಟದ ಕಾಂಗ್ರೆಸ್ ಕೊಟ್ಟದ ಅಂತ. ಏನಪ್ಪ, ಜನ
ಹಿಂಗಿದ್ದಾರೆ. ಆದ್ರೂ ಸತ್ಯ ಉಳಿಲೇಬೇಕು. ಕರೆಕ್ಟ್. ಸತ್ಯ ಉಳಿಬೇಕಂದ್ರೆ ನನ್ನಂತರ 10 ಜನ ಇರ್ಲಿ, ಹೊಡೆದು ಬಿಸಾಕ್ಬೇಕು. 10 ಜನ ಇರ್ಲಿ, Correct. ಧರ್ಮ ಉಳಿಯುತ್ತೆ. 100 ಜನ ಅಧರ್ಮ ಚಾಡಿ ಮಾಡಿಸ್ಕೊಳಕ್ ಇವ್ರು ಹೋಗೋದು, ನ್ಯಾಯವಾಗಿರೋರ ಮೇಲೆ ಹೇಳೋದು. ಹೌದು. ಸ್ವಾಭಿಮಾನ. ನಾನ್ ಸ್ವಾಭಿಮಾನದಿಂದನೇ ಚಿಕ್ಕ ವಯಸ್ಸು ನಮ್ಮ ತಂದೆ ಸತ್ತಾಗ ಯಾರು ಇಲ್ಲೇ ಇದ್ದಾಗಲೂ ಕೂಡ ನಾನು ಒಬ್ಬನ ಹತ್ತ ತಲೆ ಬಾಗಿಲ್ಲ. ದುಡ್ದಿದ್ದೀನಿ, ಉತ್ತಿದ್ದೀನಿ, ಬಿತ್ತಿದ್ದೀನಿ, ಅದ್ರಲ್ಲೇ ಮದುವೆಗಳು ಮಾಡಿದ್ದೀನಿ. ನನಗ್ ಮಾತ್ರ ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು, ನಮ್ಮ ಜನಕ್ಕೂ ಕೂಡ ಗೊತ್ತು. ಆವತ್ತಿನ ಕಾಲದವ್ರಿಗೆ, ಆವತ್ತಿನ ಶ್ರೀಮಂತರುಗಳು ತಲೆ ಬಾಗ್ಲಿಲ್ಲ ನಾನು. ಕರೆಕ್ಟ್. ಬೇಕಾದಷ್ಟು ಹೇಳಿದ್ರು, ಒಬ್ರು ಬಂದು ನಾನು ಓದಿಸ್ತಿಕತ್ತೀನಿ, ನೀನ್ ಚೆನ್ನಾಗಿ ಓದ್ತೀಯ ಬಾ ಅಂತ. ನೋ, ನಾವು ಹೋಗ್ಲಿಲ್ಲ. ಸ್ವಾಭಿಮಾನ. ನೀನ್ ಮನೆ ಕಟ್ಕತೀನಿ, 1 ಕುಂಟೆ ಜಾಗ ಕೊಡು ಅಂದ್ರು. ನೋ, ಕೊಡ್ಲಿಲ್ಲ. ಹಂಗ್ ಬದುಕಿದ್ದೀನಿ. ಕರೆಕ್ಟ್. ಹೌಸಿಂಗ್ ಬೋರ್ಡ್ ಏನ್ ಹಾಕಿದ್ರು, ಲೋಕಾಯುಕ್ತಕ್ಕೆ ಹಾಕ್ತಾರೆ, ACP ಗೆ ಹಾಕ್ತಾರೆ. ಹೇಳಿ ಯಾರು ಒಬ್ರು GT ದೇವೇಗೌಡರು ದುಡ್ಡು ಕೊಟ್ಟಿವಿ ಅಂತ. ನಾನೇ ಸಾಗುವಳಿ ಕೊಡ್ಸಿದ್ದೆ ಅವ್ರಿಗೆಲ್ಲ. ನಾನೇ ಹೌಸಿಂಗ್ ಬೋರ್ಡ್ ತಂದಿದ್ದೀನಿ ಕರೆಕ್ಟ್. ಬಡವ್ರಿಗೆ. ಅವ್ರು ಹೇಳಿ ಯಾರು ಒಬ್ರು. ಕೋರ್ಟಲ್ಲಿ ಹಾಕಿದ್ರು, ಕೋರ್ಟಲ್ಲಿ ಎನ್ಕ್ವೈರಿ ಮಾಡಿದ್ರು. ನಾನ್ ತಗೊಂಡಿದ್ರೆ ತಾನೇ ಪಾಪ ಅವ್ರು ಹೇಳ್ತಾರೆ ರೈತರು. ಹೌದು. ಕರೆಕ್ಟ್. ಕರೆಕ್ಟ್. ಹೌದು. ಏನ್ ಪೇಪರ್ ಅಲ್ಲಿ ಹೊಡೆದ್ರು, ಇನ್ನೊಬ್ಬರ ಉಳಿಯೋಂಗೆ ಇಲ್ಲ. ಗೆಲ್ಲಿಸ್ತಿಲ್ವ ನನ್ನ. ಯಾವಾಗ ಸಿದ್ದರಾಮಯ್ಯ ವಿರುದ್ಧವಾಗಿ, ಸಿದ್ದರಾಮಯ್ಯ ಕಾಲದಲ್ಲೇ ಹಾಕ್ಸಿದ್ರೆ ಎಲ್ಲ. ಹೌದು. 18ರಲ್ಲಿ ಗೆಲ್ಸಿದ್ರಲ್ಲ ಸರ್. ಗೆಲ್ಲಿಸ್ತಿಲ್ವಾ? ಕರೆಕ್ಟ್. ಸತ್ಯವಾಗಿದ್ರೆ ಜನ ಇವತ್ತು ಸತ್ಯವಾಗಿರೋ ಜನ ಇದ್ದಾರೆ. ಅದರಿಂದಲೇ ಹಗಲು ರಾತ್ರಿ ಆಗ್ತಾ ಇದೆ. ಅದರಿಂದ ಅಷ್ಟೋ ಇಷ್ಟೋ ಮಳೆ ಬೆಳೆನೂ ಕೂಡ ಆಗ್ತಾ ಇದೆ. ಆ ಸತ್ಯನೇ ಉಳಿಯೋದು. ಬಟ್ ಮೈಸೂರಲ್ಲಿ JDS ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದೆ ಸರ್. ಕಾನ್ಸ್ಟೆಂಟ್ಲಿ ಒಂದು ಎಫರ್ಟ್ ಅನ್ನ ಹಾಕ್ತಾ ಇದೆ. ಯಾಕೆ ಇಷ್ಟೊಂದು ಎಫರ್ಟ್ ಮೈಸೂರಿನ ಮೇಲೆ ಪರ್ಟಿಕ್ಯುಲರ್ಲಿ ಅಂತ? ಮೈಸೂರು ಬಗ್ಗೆ ಅವ್ರಿಗೆ ಪ್ರೀತಿ ಇದೆ, ಅವ್ರಿಗೆ ಗೊತ್ತಿದೆ. ಮೈಸೂರಿಂದಾನೇ 2 ಬಾರಿ ಮುಖ್ಯಮಂತ್ರಿ ಆಗಿರೋದು. ಇಲ್ಲೇ ಘೋಷಣೆ ಮಾಡಿದ್ದು. ಕಲಾಮಂದಿರದಲ್ಲಿ ನಾನೇ ಘೋಷಣೆ ಮಾಡಿದೆ, ಕುಮಾರ ಪರ್ವ ಮಾಡಿ ನಾನೇ ಘೋಷಣೆ ಮಾಡಿದೆ. ಕರೆಕ್ಟ್. ಆಯ್ತಾ? ನಾನು BJPಗೆ ಹೋದಾಗ ದಳ ಎಲ್ಲಿ ಎಲ್ಲಾ ದೇವೇಗೌಡರು, ಕುಮಾರಸ್ವಾಮಿ ಸ್ಟಂಟ್ ಹಾಕಿ ಗೆಲ್ಲಿಸ್ಲೇಬೇಕು ಅಂತೇಳಿ ನಾನು 3rd ಪಾರ್ಟಿ ಹೋಯ್ತು. ಹೌದು. ನಾನು BJPಗೆ ಹೋದಾಗ ದಳ ಇಲ್ಲಿ 3ನೇ ಪ್ಲೇಸ್ ಹೋಯ್ತು. GT ದೇವೇಗೌಡ ಅದಕ್ಕೆ ಬಂದಿದ್ದು 13ಕ್ಕೆ. ಕರೆಕ್ಟ್. GT ದೇವೇಗೌಡ ಇಲ್ದೆ ಗೆಲ್ಲಕ್ಕಾಗಿಲ್ಲ ಇಲ್ಲಿ. ಸಿದ್ದರಾಮಯ್ಯನವ್ರದ್ದು ಅಷ್ಟೇ. ಉಪಚುನಾವಣೆಯಲ್ಲಿ ಇವರು ಅರ್ಧಕ್ಕಂಟ ನಾನು ಬೂತ್ ಕಮಿಟಿ ಮಾಡಿ ನಾನು ಕುಮಾರಸ್ವಾಮಿ ಕರೆಸಿ 5,000 ಹುಡುಗರುಗಳಿಗೆ ಹಾರ ಕಳ್ಸಿದ್ರೆ, ಇವ್ರು ಎಲೆಕ್ಷನ್ ಬಂದೇಟ್ಗೆ ನಾನ್ ಬಿಟ್ಬಿಟ್ರು. ಆ ಹುಡುಗರು ಯಾರ್ಯಾರು ಬಾಡಿಗೆ ಕಾರು ಕೊಟ್ಟು ಕೆಲಸ ಮಾಡ್ಸಿದ್ದೆ ಅವ್ರನ್ನ ಒಳಗ್ ಕೂಡ್ಲಿಲ್ಲ, ಅವರೆಲ್ಲ ವಾಪಸ್ ಹೋದ್ರು. ನಾನು 1 ದಿವಸ ಬಾ ಕ್ಯಾನ್ವಾಸ್ಗೆ ಕರೀಲಿಲ್ಲ. ನನ್ ಮುಂದೆ ಕೊಡ್ತಾರೆ 25 ಲಕ್ಷ 10 ಲಕ್ಷ ಬೇರೆಯವ್ರು ಕೊಡ್ತಾರೆ, ನನಗೆ ಯಾರು ಕೊಡ್ಬೇಕು ಕಾರ್ಯಕರ್ತರಿಗೆ ಅಂತ ಹೇಳಲಿಲ್ಲ. ಇದ್ರ ಅವತ್ತೇ ಸಿದ್ದರಾಮಯ್ಯ ಸೋತೋಗ್ರು. ನಾ ಎಲ್ಲೂ ಹೋಗ್ಲಿಲ್ಲ. ಅರ್ಧ ಗಂಟೆ ನಾನೇ ಮಾಡಿದ್ದು. ಬೂತ್ ಕಮಿಟಿ ಮಾಡಿದ್ ನಾನು, ಕುಮಾರಸ್ವಾಮಿ ಕರ್ಸಿ ಹಾರ ಹಾಕಿದ್ ನಾನು. ಬಂದ್ ನೋಡಿದ್ರು, ನಾವ್ ಗೆದ್ದು ಬಿಡ್ತೀವಿ, ಇನ್ನೇನು ಕುಮಾರಸ್ವಾಮಿನೇ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಇಡೀ BJP ಬಂದ್ರು, ಇಡೀ JDS ಸರ್ಕಾರವೇ ಬಂತು. ಸಿದ್ದರಾಮಯ್ಯ ಸೋಲ್ಸಿದ್ರ. ನಾನ್ BJPಗೆ ಹೋದೆ. ಇಲ್ಲಿ ದಳ ಎಷ್ಟು ಓಟ್ ತಗೊಂಡ್ರು? 3rd ಪ್ಲೇಸ್ ಹೋದ್ರು. 33 ಸಾವಿರಕ್ಕೆ. ನಾನ್ ತಗೊಂಡಿದ್ದೀನಿ 1,30,000 1,35,000 1,15,000 ಓಟ. ನಮ್ ಜನ ಬರೀ ಪಕ್ಷದಿಂದ ಆಗ್ತಾರೆ ಅನ್ನೋದು ಯಾರ ನಂಬಿದ್ರೆ ಜನ ನಂಬಲ್ಲ. ಪಕ್ಷ ಮತ್ತೆ ವ್ಯಕ್ತಿ. ಇಂದಿರಾ ಗಾಳಿ ಇಲ್ತದು, ಯಾವ ಕತ್ತೆ ಕೊಟ್ರು ಗೆಲ್ತಾರೆ ಅನ್ನೋದು. ಕತ್ತೆ ಕೊಟ್ರು ಗೆಲ್ತಾರೆ ಅನ್ನೋದು ಇಂದಿರಾ ಗಾಳಿ ಇತ್ತು. MP ಗೆ ಈಗ ಮೋದಿ ಗಾಳಿ ಇದೆ. ಆಯ್ತಾ? ನಾವೊಂದು ಪ್ರಾದೇಶಿಕ ಪಕ್ಷ ಬೆಳೆದಿರೋದೇ ಪಕ್ಷ ಮತ್ತೆ ನಾಯಕತ್ವ ಎರಡು ಇದ್ರೆ ಮಾತ್ರನೇ ಗೆಲ್ಲೋದು. ಪಕ್ಷದಿಂದ ಗೆದ್ದು ಬಿಡ್ತೀವಿ, ಪಕ್ಷ ಟಿಕೆಟ್ ಕೊಟ್ಟರೆ ಗೆದ್ದು ಬಿಡ್ತದೆ, ಅದು ಸಾಧ್ಯವಿಲ್ಲದಿರೋ ಮಾತು. ನಾವು ಇಲ್ಲಿ ನಾಯಕರು, ಸಾಮೂಹಿಕ ನಾಯಕತ್ವ.
ಈಗ ದೇವೇಗೌಡರಿಗೆ ಲಾಸ್ಟ್ ಆಯ್ತು. ಹ್ಮ್ ದೇವೇಗೌಡರ ಜೊತೆಲೂ ಕೂಡ ಎಲ್ಲಾ ನಾಯಕರುಗಳು ಇದ್ರು ಅವತ್ತು. ಹ್ಮ್ ಸಿದ್ದರಾಮಯ್ಯ, ಸಿಂಧ್ಯಾ, ಇಬ್ರಾಹಿಂ, ಬೈರೇಗೌಡ, ಕರೆಕ್ಟ್. ಎಲ್ಲರೂ ಎಲ್ಲ ಲೀಡರ್ಸ್ ಜೊತೆಲಿದ್ದು ದೇವೇಗೌಡರಿಗೆ ಹೌದು. ಗೆದ್ದು ಮುಖ್ಯಮಂತ್ರಿ ಆದ್ರು. ಹ್ಮ್ ಈ ರೀತಿ ಪಕ್ಷ ಕಟ್ತಕ್ಕಂತ ಸಂದರ್ಭದಲ್ಲಿ ಹ್ಮ್ ನಾವು ನಾಯಕರುಗಳನ್ನ ಕೂಡ ಆಯಾ ಭಾಗದಲ್ಲಿ ಜನರು ದಿನ ಕೆಲಸ ಮಾಡೋರು ಯಾರು, ಕರೆಕ್ಟ್. ಹೌದು ದಿನ ಕೆಲಸ ಮಾಡೋರು ಅವ್ರಿಗೆ ವೋಟ್ ಹಾಕ್ತಾರೆ 50%. ಹೌದು. ಇನ್ 50% ರೈತರ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಯಾರು, ನಾಯಕರು. ಕರೆಕ್ಟ್. ಮುಖ್ಯಮಂತ್ರಿ ಯಾರು ಆಗ್ತಾರೆ ಓಕೆ. ಈ ಪಕ್ಷದಲ್ಲಿ, ಹೌದು. ಅವ್ರು 50%. ಕರೆಕ್ಟ್. ಎರಡು ಕೂಡಿದ್ರೆ 100% ಆಗೋದು. ಹೌದು. ಕರೆಕ್ಟ್. ಕರೆಕ್ಟ್. ಈಗ 49 ಬಂದೇಟಿಗೆ ರಿಸಲ್ಟ್ ಬರಲ್ಲ, 51 ಬರ್ಬೇಕು. ಹೌದು. ಹೌದು. ಈ ದಿಕ್ಕಲ್ಲಿ ನಾಯಕರುಗಳು ಯೋಚನೆ ಮಾಡಬೇಕು. ಕರೆಕ್ಟ್. ಯಾರೇ ಆಗ್ಲಿ, ಯಾರೇ ಆಗ್ಲಿ, ಆಗೋಯ್ತು. ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರದ್ದು 5 ಗ್ಯಾರಂಟಿಗಳು, ಬಿಜೆಪಿನೂ ತೆಗೆದ್ರು, ದಳನೂ ತೆಗೆದ್ರು. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಭಾರಿ ಕಸರತ್ ಮಾಡಿ ಗೆದ್ದದ್ದು. ಬಿಜೆಪಿ ಸೋಲ್ಸಕ್ಕಾಯ್ತಿತ್ತ ಇಲ್ಲಿ, ಇಲ್ಲ ದಳನ ಈ ಮಟ್ಟಕ್ಕೆ ಇಳಿಸಕ್ಕಾಯ್ತಿತ್ತ? ನಾವೆಲ್ಲಾನು ಕೂಡ ಆಲೋಚನೆ ಮಾಡ್ಬೇಕು. ಓಕೆ ಸರ್, ಫೈನಲ್ ಕ್ವಶನ್. ಎಲ್ಲರೂ ಬೇರೆ ಬೇರೆ ಅವರು JDS ನಲ್ಲಿರುವಂತಹ ಪ್ರೆಸೆಂಟ್ ನಾಯಕರು ಹೇಳೋದು ಅವರು JDS ಜೊತೆಯಲ್ಲಿ ಇಲ್ಲ. ನಿಮ್ಮ ಪ್ರಕಾರ ನೀವು JDS ಜೊತೆ ಇದ್ದೀರಾ ಅಥವಾ 2028ಕ್ಕೆ ಬೇರೆ ಪಕ್ಷಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? ನೋಡ್ರಿ, 100ಕ್ಕೆ 100 JDS ಅಲ್ಲೇ ಇದ್ದೀನಿ, JDS ಅಲ್ಲೇ ಸ್ಪರ್ಧೆ ಮಾಡ್ತೇನೆ. JDS ಅಲ್ಲೇ ಇದ್ದೀನಿ, JDS ಅಲ್ಲೇ ಸ್ಪರ್ಧೆ ಮಾಡ್ತೇನೆ. ಹಾ, ಕರೆಕ್ಟ್. ಅವ್ರು ಭಾರಿ ತಪ್ಪಿಸ್ತೀವಿ, ಬಂಡಾಯ JDS ಅಂತ ನಿಂತೀನಿ ಇಲ್ಲಿ. ಓಕೆ. JDS ಟಿಕೆಟೇ ಕೊಡದೇ ಇದ್ದಾಗ ಆ ಕೆಲಸನೂ ಮಾಡ್ತೀನಿ. ಅಮೇಜಿಂಗ್. ವೆಲ್ ಸರ್, ನಿಮ್ಮ ಈ ಹೋರಾಟದ ಕಿಚ್ಚು ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಮಾತಾಡಿ, ಬಟ್ ಬಹಳ ಸ್ಟ್ರಗಲ್ ಪಟ್ಟು ಮೇಲ್ ಬಂದಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಪ್ಪ. ಗುಡ್ ಲಕ್. ಥ್ಯಾಂಕ್ ಯು ಸರ್. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ತಂದೆಯನ್ನ ಕಳೆದುಕೊಂಡಂತಹ ಒಬ್ಬ ಮಗ ತನ್ನ ಸಾಮ್ರಾಜ್ಯ ಕಟ್ಟಿದ್ದೇ ರೋಚಕ ಅನ್ನುವಂತಹ ಸಂದೇಶವನ್ನ ಸಾರುವಂತಹ ಪ್ರಯತ್ನ ಇವತ್ತಾಗಿತ್ತು. ಅದೇನೇ ಇರ್ಲಿ, GT ದೇವೇಗೌಡರು ನಾನು JDS ನಲ್ಲಿ ಇದ್ದೀನಿ, ನಾನು JDS ನ ಕಟ್ಟಾಳು ಅಂತ ಈಗಲೂ ಕೂಡ ಹೇಳ್ತಿದ್ದಾರೆ. ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ, ಬಹುಶಃ ಅದು ಇನ್ ಫ್ಯೂಚರ್ ಸರಿ ಹೋಗುತ್ತೆ. ಯಾಕೆಂತಂದ್ರೆ ಕೊನೆ ಕ್ಷಣದಲ್ಲಿ 2023ರಲ್ಲೂ ದೇವೇಗೌಡ್ರೆ ಮನೆಗೆ ಬಂದು ಬಿಗಿದಪ್ಪಿಕೊಂಡು ಇಬ್ಬರ ಸಮಾಗಮ ಆಗಿದ್ದಂತಹ ಉದಾಹರಣೆಗಳು ಇದೆ. ಆ ರೀತಿ ಬದಲಾವಣೆ ಗಾಳಿ ಬರಬಹುದೇನೋ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಮೈಸೂರಿನಿಂದ.